ಖಂಡಿತ ಮಂಗಳೂರು ಮಾತ್ರ ಅಲ್ಲ, ಮಂಗಳೂರು ಉಡುಪಿ ನಮ್ಮ ಇಡೀ ರೀಜನ್ ಒಂದು ಐ ಟಿಯಲ್ಲಿ ಸುಮಾರು ಪ್ರೋಗ್ರೆಸ್ ಕಾಣಲಿಕ್ಕಿದೆ ಶಾರ್ಟ್ಲಿ. ಹೌದು, ಖಂಡಿತ. ಅಂತಂದರೆ ಎಷ್ಟು ವರ್ಷ? 1, 2, 3? ಇಲ್ಲ ಹೇಳಿದ್ರೆ ಈಗ ಕ್ರಮೇಣ ಆಗ್ತಾ ಇದೆ. ಇನ್ನು ಮುಂದೆ ಹೋದಾಗೆ ಅದು ಜಾಸ್ತಿ ಕಂಪನಿಯವರು ನೋಡಿ ಬೇರೆ ಹೊಸ ಕಂಪನಿ ಬರುತ್ತೆ. ಸೊ ಅದು ನ್ಯಾಚುರಲ್ ಪ್ರೋಸೆಸ್ ಆಗಿ ಡೆವಲಪ್ಮೆಂಟ್ ಖಂಡಿತ ಆಗುತ್ತೆ. ಬೆಂಗಳೂರಲ್ಲಿ ಕೆಲವು ವರ್ಕ್ ಸ್ಪೇಸ್ ಪ್ರೊವೈಡರ್ಸ್ ಹತ್ರ ಕೇಳಿದ್ವಿ, ನೀವು ಮಂಗಳೂರಿಗೆ ಬಂದು ಒಂದು ವರ್ಕ್ ಸ್ಪೇಸ್ ಸ್ಟಾರ್ಟ್ ಮಾಡಿ ಅಂತ. ಬಟ್ ಅದು ಮುಂದೆ ಹೋಗಲಿಲ್ಲ. ಸುಮಾರು ನಾವೊಂದು 3-4 ತಿಂಗಳು ಬೇರೆಯವರನ್ನು ಕೇಳಿ ನೋಡಿದ್ವಿ. ಮತ್ತೆ ಎಣಿಸಿದ್ವಿ ನಮ್ಮಲ್ಲಿ ಇರೋ ಜಾಗ ಇದೆ, ಎಲ್ಲ ಇದೆ, ನಾವೇ ಮಾಡಿ ಬಿಡೋಣ ಅಂತ. ಸೊ ಅದು ವರ್ಕ್ ಅಂತ ಒಂದು ಸಂಸ್ಥೆ ಸ್ಟಾರ್ಟ್ ಆಯಿತು. ಸಾಧಾರಣ ಒಂದು ಲಾಸ್ಟ್ 2 ಇಯರ್ಸಲ್ಲಿ ಒಂದು ನಮ್ಮ ರೀಜನಲ್ಲಿ ನಾವೊಂದು ಸಾಧಾರಣ 7,000 to 8,000 ಹೊಸ ಜಾಬ್ಸ್ ಐ ಟಿ ಕ್ಷೇತ್ರದಲ್ಲಿ ಬಂದಿದೆ. ಈಗ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಎಲ್ಲರೂ ಹೇಳ್ತಾರೆ. ಹಾಗೆ ನಮ್ಮ ರೀಜನನ್ನು ನಾವೊಂದು ಬ್ರ್ಯಾಂಡ್ ಮಾಡಿದ್ವಿ. ಏನಂದರೆ ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಅಂತ. ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಅಂದರೆ ನಮ್ಮದು ಕರಾವಳಿ, ಸಮುದ್ರ ತೀರ. ಐ ಟಿ ಕಂಪನಿಯಲ್ಲಿ ಒಂದು ರೆವೆನ್ಯೂದು 60% ಸ್ಯಾಲರಿಯಾಗಿ ಹೋಗ್ತದೆ. ಫಾರ್ ಎಕ್ಸಾಂಪಲ್ MRPL ಅವರದು ರೆವೆನ್ಯೂ 1 ಲಕ್ಷ ಕೋಟಿ ಇದ್ದರು, ಅದರಲ್ಲಿ 60,000 ಕೋಟಿ ಅವರು ಕ್ರೂಡ್ ಆಯಿಲಿಗೆ ಹೋಗ್ತದೆ. ಅದು ಅವರಿಗೆ ರಾ ಮೆಟೀರಿಯಲ್. ಐ ಟಿ ಕಂಪನಿ 1 ಲಕ್ಷ ಕೋಟಿ ಇದಾದರೆ ಅದರಲ್ಲಿ 60,000 ಕೋಟಿ ಸಂಬಳ ಸ್ಯಾಲರಿ ಆಗಿ ಅದು ಇಲ್ಲಿಗೆ ಬರ್ತದೆ. ಆ ಸ್ಯಾಲರಿ ಲೋಕಲ್ ಏರಿಯಾಗೆ ಸ್ಪ್ರೆಡ್ ಆಗ್ತದೆ. ಸೂಪರ್. ಆ್ಯಂಡ್ ನಮ್ಮದು ಇಂಟೆಂಟ್ ಹೇಳಿದ್ರೆ ನೆಕ್ಸ್ಟ್ ಒಂದೂವರೆ ವರ್ಷದಲ್ಲಿ ಒಂದು 100 ಕಂಪನಿ ಬರಬೇಕಿಂತದ್ದು. 100 ಜನರು ಇಲ್ಲಿ ಬಂದು ಮನಸ್ಸು ಮಾಡಿ ಬಂದರೆ ಇಲ್ಲಿ ಅವರಿಗೆ ಬೇಕಿದ್ದ ಟ್ಯಾಲೆಂಟ್, ಬೇಕಿದ್ದ ಸಪೋರ್ಟ್ ಎಲ್ಲ ನಾವು ಕೊಡ್ತೇವೆ. ಅವರು ಖಾಲಿ ಮನಸ್ಸು ಮಾಡಿ ಬಂದರೆ ಆಯಿತು. siliconbeachprogram.com ಅಂತ ವೆಬ್ಸೈಟ್ ಇದೆ. ಇಲ್ಲಿ ಬನ್ನಿ, ನಿಮಗೆ ಬೇಕಿದ್ದ ಸಪೋರ್ಟ್ ಎಲ್ಲ ನಾವು ಕೊಡ್ತೇವೆ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಮಂಗಳೂರು IT ಹಬ್ ಆಗ್ತಾ ಇದೆಯಾ? ಹಾಗಂತ ಇತ್ತೀಚೆಗೆ ನಮ್ಮ ವಾರ್ತಾ ಭಾರತಿ ಪತ್ರಿಕೆಯಲ್ಲಿ ಬಂದಂಥ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇದರಲ್ಲಿ ಅಂಕಿ ಅಂಶಗಳ ಸಹಿತ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಜನರಿಗೆ ತಿಳಿಸಲಾಗಿತ್ತು. ಭವಿಷ್ಯದ IT ಹಾಟ್ಸ್ಪಾಟ್ ಮಂಗಳೂರು ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ನೋಡಿದ್ರೆ ಕರ್ನಾಟಕ ಸರ್ಕಾರ ಕೂಡ ಅದಕ್ಕೆ ಬಹಳ ಜೋರಾಗಿ ಕೆಲಸ ಕೂಡ ಮಾಡ್ತಾ ಇದೆ. ರಾಜ್ಯ ಸಚಿವ ಸಂಪುಟದಲ್ಲಿ ಅದಕ್ಕೆ ಅನುಮೋದನೆ ಕೂಡ ಸಿಕ್ಕಿದ್ದು ಮಾತ್ರ ಅಲ್ಲ, ಕೆಲಸ ಕೂಡ ಆರಂಭ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಾವು ಇವತ್ತು ಇಲ್ಲಿ ಉಡುಪಿಯಲ್ಲಿ ರೋಹಿತ್ ಭಟ್ ಅವ್ರ ಜೊತೆ ಕೂತಿದ್ದೇವೆ. ರೋಹಿತ್ ಭಟ್ ಸರ್ ನಿಮಗೆಲ್ಲರಿಗೂ ಗೊತ್ತೇ ಇರಬಹುದು, ವರ್ಕ್ 99 ಗೇಮ್ಸ್ ಮತ್ತೆ ಅಫ್ಕೋರ್ಸ್ ರೋಬೋಸಾಫ್ಟ್ನ ಸಂಸ್ಥಾಪಕರು. ರೋಹಿತ್ ಭಟ್ ಸರ್, ನಮಸ್ಕಾರ. ನಮಸ್ಕಾರ. ಸೊ ನೈಸ್ ಟು ಹ್ಯಾವ್ ಯು. ಥ್ಯಾಂಕ್ ಯು. ಯಾವತ್ತಿಂದ ಸರ್ ನಿಮ್ಮನ್ನ ಒಂದು ಮೀಟ್ ಮಾಡಬೇಕು, ಮಾತಾಡಬೇಕು, ಇದ್ರ ಬಗ್ಗೆ ಎಲ್ಲ ಕೇಳಬೇಕು ಅಂತ ಒಂದು ಇತ್ತು. ಫೈನಲಿ ಕಾಲ ಕೂಡಿ ಬಂತು, ಗೊತ್ತಾಯಿತು. ಥ್ಯಾಂಕ್ ಯು ನನ್ನನ್ನು ಇಲ್ಲಿ ಈ ಸಂದರ್ಶನಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ. ಸರ್, ನಾ ಹೇಳಿದೆ ಅದೇ IT ಹಬ್ ಆಗ್ತಿದೆ ಮಂಗಳೂರು, ಅದು ಇದು ಅಂತ. ಹೌದಾ ಸರ್, IT ಹಬ್ ಆಗುತ್ತಾ? ಖಂಡಿತ. ಮಂಗಳೂರು ಮಾತ್ರ ಅಲ್ಲ, ಮಂಗಳೂರು ಉಡುಪಿ ನಮ್ಮ ಇಡೀ ರೀಜನ್ ಒಂದು ಐ ಟಿಯಲ್ಲಿ ಸುಮಾರು ಪ್ರೋಗ್ರೆಸ್ ಕಾಣಲಿಕ್ಕಿದೆ. ಶಾರ್ಟ್ಲಿ? ಹೌದು, ಖಂಡಿತ. ಅಂತಂದರೆ ಎಷ್ಟು ವರ್ಷ? 1, 2, 3? ಇಲ್ಲ ಹೇಳಿದ್ರೆ ಈಗ ಕ್ರಮೇಣ ಆಗ್ತಾ ಇದೆ. ಇನ್ನು ಮುಂದೆ ಹೋದಾಗೆ ಅದು ಜಾಸ್ತಿ ಕಂಪನಿಯವರು ನೋಡಿ ಬೇರೆ ಹೊಸ ಕಂಪನಿ ಬರುತ್ತೆ. ಸೊ ಅದು ನ್ಯಾಚುರಲ್ ಪ್ರೋಸೆಸ್ ಆಗಿ ಡೆವಲಪ್ಮೆಂಟ್ ಖಂಡಿತ ಆಗುತ್ತೆ. ಮಂಗಳೂರು ಅಂತ ಹೇಳಿದಾಗ ಸರ್ ನಮಗೆ ಶಿಕ್ಷಣ ಕಾಶಿ, IT ಹಬ್, ಇಲ್ಲಿ ಪೋರ್ಟ್ ಇದೆ, ಇಲ್ಲಿ ಏರ್ಪೋರ್ಟ್ ಇದೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಅಭಿವೃದ್ಧಿಯಲ್ಲಿ ಯಾಕೆ ಹಿಂದುಳಿದಿದೆ ಅಂತ ಅನ್ಸುತ್ತೆ ನಿಮಗೆ? ಹೌದು, ಇದು ಹಿಂದುಳಿದಿದೆ ಹೇಳಿ ಒಂದು ಕಾರಣ ಏನಂದರೆ, ನಮಗೊಂದು ಬೆಂಗಳೂರು ಅಂತ ಒಂದು ದೊಡ್ಡ ಒಂದು ಮಹಾನಗರಿ, IT ಗೆ ಒಂದು ದೊಡ್ಡ ಟ್ಯಾಲೆಂಟ್ ಮ್ಯಾಗ್ನೆಟ್ ಆಗಿ ಆಗಿತ್ತದು. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ಕಂಪನೀಸ್ ಮಾಸ್ ರಿಕ್ರೂಟ್ಮೆಂಟಿಗೆ ಬರ್ತಿದ್ರು, ಇಲ್ಲಿ ಬಂದು ಜನರನ್ನು ಹಿಡ್ಕೊಂಡು ಹೋಗಿ ಅವರ ಕಂಪನಿಯಲ್ಲಿ ಸೇರಿಸ್ತಿತ್ತು. ಅಲ್ಲಿ ಕೂಡ ಒಂದು ವಾತಾವರಣ ಇತ್ತು IT ಬೆಳವಣಿಗೆ ಆಗಲಿಕ್ಕೋಸ್ಕರ. ಅದರಿಂದ ಜಾಸ್ತಿ ಎಲ್ಲರೂ ಜನರಲ್ಲಿ ಕಲಿತಾದ ಕೂಡಲೇ ಸೀದಾ ಬೆಂಗಳೂರಿಗೆ ಹೋಗ್ತಿದ್ರು. ಇದು ಖಾಲಿ ನಮ್ಮ ರೀಜನ್ ಮಾತ್ರ ಅಲ್ಲ, ನೀವು ನೋಡಿದರೆ ಬೇರೆ ಶಿವಮೊಗ್ಗ, ದಾವಣಗೆರೆ, ಹುಬ್ಳಿ, ಧಾರವಾಡ ಎಲ್ಲ ಕಡೆಯಿಂದ ಮಕ್ಕಳು ಕಲಿತಾಕ್ಷಣ ಅವ್ರು ಬೆಂಗಳೂರಿಗೆ ಹೋಗಿ ನಾವು ಒಂದು ಜಾಬ್ ಆಪರ್ಚುನಿಟೀಸಿಗೆ ಅವರಲ್ಲಿ ನ್ಯಾಚುರಲ್ ಆಗಿ ಗ್ರಾವಿಟೇಟ್ ಆಗ್ತಿದ್ರು. ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಕೂಡ ನಾವೆಲ್ಲ ಮೊದಲಿಂದ ಕಂಪನೀಸ್ ಎಲ್ಲ ಗ್ರೋ ಮಾಡಿದ್ವಿ. ಸೊ ನಮ್ಮ ಸಂಸ್ಥೆ ಇತ್ತು ರೋಬೋಸಾಫ್ಟ್ ಅಂತ. ಸೊ ಇಲ್ಲೊಂದು
ನಾವು 2000 ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಸಾಧಾರಣ 2021ಕ್ಕೆ ನಮ್ಮ ಕಂಪನಿಯಲ್ಲಿ 1,000 ಜನ ಕೆಲಸ ಮಾಡ್ತಿದ್ರು ಐ ಟಿ ಕ್ಷೇತ್ರದಲ್ಲಿ. ಬಟ್ ಅದಕ್ಕೆ ಬೇಕಾದಷ್ಟು ನಮಗೆ ನಮ್ಮ ರೀಜನಿಗಿರುವ ಪೊಟೆನ್ಷಿಯಲ್ಗೂ ನಮ್ಮಲ್ಲಿರುವ ಕಂಪನಿಗಳಿಗೂ ತುಂಬ ವ್ಯತ್ಯಾಸ ಇತ್ತು. ಅದನ್ನು ಒಂದು ಚೇಂಜ್ ಮಾಡಬೇಕು ಅಂತ ಒಂದು ಡಿಟರ್ಮಿನೇಷನ್ ಇವಾಗ ಕೆಲವು ಜನರಿಗೆ ನಮ್ಮಲ್ಲಿ ಊರಿನಲ್ಲೆಲ್ಲ ಬಂದಿದೆ. ಸೊ ಎಲ್ಲರಿಗೆ ಒಟ್ಟಾಗಿ ಏನೋ ಒಂದು ಪರಿಶ್ರಮ ಪಡುವ, ಐ ಟಿ ಕಂಪನೀಸನ್ನು ಈ ಕಡೆಗೆ ಅಟ್ರ್ಯಾಕ್ಟ್ ಮಾಡಿ ಉದ್ಯೋಗಾವಕಾಶವನ್ನು ಜಾಸ್ತಿ ಮಾಡಿ, ಉದ್ಯೋಗಾವಕಾಶ ಜಾಸ್ತಿ ಆದರೆ ಜನರು ಜಾಸ್ತಿ ಇಲ್ಲೇ ಉಳ್ಕೊಳ್ತಾರೆ, ಹೋದವರು ಸಹ ಸ್ವಲ್ಪ ಜನ ಹಿಂದೆ ಬರ್ತಾರೆ. ಇಲ್ಲಿ ಜನರು ಜಾಸ್ತಿ ಆದಾಗೆ ಕಂಪನೀಸು ಜಾಸ್ತಿ ಬರುತ್ತೆ. ಸೊ ಅದನ್ನು ಈಗ ಆ ಒಂದು ಎಫರ್ಟ್ ಇವಾಗ 2 ವರ್ಷದಿಂದ ತುಂಬ ಆಕ್ಟಿವ್ ಆಗಿ ನಡೀತಾ ಇದೆ. ನೀವು ಮಾಡ್ತಾ ಇದ್ರಿ ಕಳೆದ 2 ವರ್ಷಗಳಿಂದ ಸಾಕಷ್ಟು ಇದಕ್ಕಾಗಿ ತುಂಬಾ ಕೆಲಸ ಮಾಡ್ತಾ ಇದ್ದೀರಿ ಅಂತ ತಿಳಿದಿದೆ ಸರ್. ಅದು ಎಲ್ಲಿ ತನಕ ಬಂತು ಆ ಪ್ರಗತಿ ಹೇಗೆ ಹೇಳಿದರೆ, ಈಗ ನಮ್ಮಲ್ಲಿ ಒಂದು 2-3 ವರ್ಷ ಹಿಂದೆ ಅದ್ರ ಮೊದಲು ಸುಮಾರು ಜನರು ಟ್ರೈ ಮಾಡಿದ್ದಾರೆ. ಬಟ್ ಏನಾಗ್ತಾ ಇತ್ತು ಅಂದರೆ, ಒಂದು ಕಾನ್ಸಂಟ್ರೇಟೆಡ್ ಎಫರ್ಟ್, ಒಂದು ಕಾನ್ಸಂಟ್ರೇಟೆಡ್ ಬ್ರ್ಯಾಂಡಿಂಗ್, ಮತ್ತೊಂದು ಅದಕ್ಕೆ ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಆಗೋದು ಈಗ ಸಾಧಾರಣ 3 ವರ್ಷದಿಂದ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೊಂದು ರೀಸನ್ ಹೇಳಿದರೆ, ಕರ್ನಾಟಕದಲ್ಲಿ ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್ ಹೇಳಿ ಮಾಡಿದರು 4 ವರ್ಷ ಹಿಂದೆ. ಅದರದ್ದು ಒಂದು ಇನಿಷಿಯೇಟಿವ್ ಏನಂದರೆ ಬಿಯಾಂಡ್ ಬೆಂಗಳೂರು ಅಂತ. ಓಕೆ, ಬಿಯಾಂಡ್ ಬೆಂಗಳೂರು ಏನು ಹೇಳಿದ್ರೆ, ಐ ಟಿ ಕಂಪನೀಸನ್ನು ಖಾಲಿ ಬೆಂಗಳೂರಲ್ಲಿ ಮಾತ್ರ ಬೆಳೆಸೋದಲ್ಲ, ಅವುಗಳನ್ನು ಬಿಯಾಂಡ್ ಬೆಂಗಳೂರು ಕೂಡ ನಾವು ಮಾಡಬೇಕು ಅಂತ. ಸೊ ಇದು ಕರ್ನಾಟಕ ಡಿಜಿಟಲ್ ಇಕಾನಮಿ ಅವರು ಏನು ಮಾಡಿದ್ರು ಅಂದರೆ, ಇಲ್ಲೊಂದು ಇಂಡಸ್ಟ್ರಿ ಗ್ರೂಪ್ ಅಂತ ಮಾಡಿದರು. ಓಕೆ, ಸೊ ನಮ್ಮನ್ನು ಸಹ ಅದರಲ್ಲಿ ಇನ್ಕ್ಲೂಡ್ ಮಾಡಿದರು. ಹೇಳಿದ್ರು ಮತ್ತು ಏನಂತೆ ಹೇಳಿದ್ರಂದರೆ, ನೀವೆಲ್ಲ ಲೋಕಲ್ ಲೀಡರ್ಸ್ ಕೂಡ ಇದನ್ನು ಸ್ವಲ್ಪ ಪುಷ್ ಮಾಡಬೇಕು. ಖಾಲಿ ಗೌರ್ಮೆಂಟ್ ಮಾತ್ರ ಅಲ್ಲ, ಲೋಕಲ್ ಲೀಡರ್ಸ್ ಸ್ವಲ್ಪ ಇನ್ವಾಲ್ವ್ ಆದರೆ ಅದಕ್ಕೆ ಜಾಸ್ತಿ ರಿಸಲ್ಟ್ಸ್ ಬರುತ್ತೆ ಅಂತ. ಸೊ ಅದರ ಅಡಿ ನಾನು ಕೂಡ ನನ್ನ ರೋಬೋಸಾಫ್ಟ್ 2021 ಒಂದು ಎಕ್ಸಿಟ್ ಆದಮೇಲೆ ನಾನು ಕೂಡ ಸ್ವಲ್ಪ ಟೈಮ್ ಅದರಲ್ಲಿ ಸ್ಪೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಸ್ವಲ್ಪ ನಮಗೂ ಒಂದು ಸೆನ್ಸ್ ಆಫ್ ಪ್ರೋಗ್ರೆಸ್ ಕಂಡಿದೆ. ಯಾಕೆ ಹೇಳಿದ್ರೆ, ಇನಿಷಿಯಲಿ ನಾನು ಹೇಳ್ತಾ ಇದ್ದೆ ಏನಂದರೆ, ಒಂದು ರೀಜನಲ್ಲಿ ಕಂಪನೀಸ್ ಬರಬೇಕು, ಟ್ಯಾಲೆಂಟ್ ಉಳ್ಕೊಳ್ಬೇಕು ಹೇಳಿದ್ರೆ 3 ವಿಷಯ ಬೇಕು. ಒಂದು ಬೆಸ್ಟ್ ಆಫ್ ಲೈಫ್ ಹೇಳಿದ್ರೆ, ಉಳ್ಕೊಳ್ಳಿಕ್ಕೆ ಒಳ್ಳೆ ಒಂದು ಲಿವಿಂಗ್ ಕಂಡೀಷನ್ಸ್. ಓಕೆ, ನೀವೆಲ್ಲ ಹೇಳಿದ್ರೆ ಬೇರೆಲ್ಲ ಇದು ಏರ್ಪೋರ್ಟ್, ರೋಡ್, ಗುಡ್ ಎಂಪ್ಲಾಯ್ಮೆಂಟ್, ಗುಡ್ ಎಜುಕೇಷನ್, ಗುಡ್ ಸ್ಕೂಲ್ಸ್, ಗುಡ್ ಹೆಲ್ತ್ ಕೇರ್, ಇದೆಲ್ಲ ಯು ನೀಡ್ ಫಾರ್ ಗುಡ್ ಕ್ವಾಲಿಟಿ ಆಫ್ ಲಿವಿಂಗ್. ಇದು ಬೆಸ್ಟ್ ಆಫ್ ಲೈಫ್. ನೆಕ್ಸ್ಟ್ ಬೆಸ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಹೌದು, ಆಫೀಸ್ ಇನ್ಫ್ರಾಸ್ಟ್ರಕ್ಚರ್, ಐ ಟಿ ಆಫೀಸ್ ಇನ್ಫ್ರಾಸ್ಟ್ರಕ್ಚರ್. 3ನೇದು ಬೆಸ್ಟ್ ಆಫ್ ಟ್ಯಾಲೆಂಟ್. ಓಕೆ, ಸೊ ಇದು 3 ಈಗ ನಮ್ಮ ಊರಲ್ಲಿ ಇದು 3ರಲ್ಲಿ ಒಂದು ಮಾತ್ರ ಇತ್ತು, ಬೆಸ್ಟ್ ಆಫ್ ಲೈಫ್. ಬಟ್ ಅದು ಎರಡು ಇರಲಿಲ್ಲ. ಸೊ ನಾವೇನು ಮಾಡಿದ್ದೇನೆ, ಫಸ್ಟ್ ಏನು ಮಾಡಿದ್ರೆ, ಹೌ ಡು ಯು ಸಾಲ್ವ್ ದಿಸ್ ಬೆಸ್ಟ್ ಆಫ್ ಆಫೀಸ್ ಇನ್ಫ್ರಾಸ್ಟ್ರಕ್ಚರ್. ಯಾಕೆ ಹೇಳಿದ್ರೆ, ಈಗ ಬೆಂಗಳೂರಿನ ಒಂದು ಕಂಪನಿಯಲ್ಲಿ ಬರಬೇಕಾದ್ರೆ ಅವರಿಗೊಂದು ರೆಡಿಮೇಡ್ ಆಫೀಸ್ ಸ್ಪೇಸ್ ಬೇಕು. ಅದಕ್ಕೆ ಮ್ಯಾನೇಜ್ಡ್ ಆಫೀಸ್ ಹೇಳ್ತಾರೆ. ಯಾಕೆ ಹೇಳಿದ್ರೆ, ಒಂದು ಹೊಸ ಕಂಪನಿ ಇಲ್ಲಿ ಬರುವಾಗ ಅವರಿಗೆ ಅವರಷ್ಟಕ್ಕೆ ಒಂದು AC ವೆಂಡರ್ ಆಗಲಿ, ಇಂಟೀರಿಯರ್ ಆಗಲಿ, ಎಲೆಕ್ಟ್ರಿಷಿಯನ್ ಆಗಲಿ, ಇವರನ್ನೆಲ್ಲ ಹೈರ್ ಮಾಡ್ಕೊಂಡು ಒಂದು ಆಫೀಸ್ ಫರ್ನಿಚ್ ಮಾಡೋದಿಲ್ಲ, ಅದೊಂದು ದೊಡ್ಡ ಕೆಲಸ. ರೈಟ್. ಅದರ ಬದಲಿಗೆ ಇಲ್ಲೇ ಕಂಪನಿಯವರು ಯಾರಾದರೆ ಅದನ್ನೊಂದು ಸೆಟಪ್ ಮಾಡಿ ಪ್ಲಗ್ ಆ್ಯಂಡ್ ಪ್ಲೇ ಸರ್ವಿಸ್ ಕೊಟ್ಟರೆ ಅವರಿಗೆ, ಅವ್ರು ಕೂಡಲೇ ಇಲ್ಲಿ ಬಂದು ಒಂದು 50 ಜನರ 10 ಜನರ 50 ಜನರ 100 ಜನರನ್ನು ಆಫೀಸ್ ಸೆಟ್ ಮಾಡಲಿಕ್ಕೆ ಅವರಿಗೆ ಮಿನಿಮಮ್ ಎಫರ್ಟ್ ಆಗುತ್ತೆ. ಅದಕ್ಕೆ ನಿಮ್ದು ವರ್ಕ್ ಹೌದು. ಅದಕ್ಕೆ ಅವಾಗ ನಾವು ಫಸ್ಟಿಗೆ ಏನಾಯ್ತು ಅಂತ ಇನಿಷಿಯೇಟಿವ್ ಇಲ್ಲಿ ಇರಲಿಲ್ಲ. ಸೊ ಇನ್ನು ವಿ ಸ್ಟಾರ್ಟೆಡ್ ವರ್ಕ್. ಅದರದ್ದು ಇನಿಷಿಯೇಟಿವ್ ಸೇಮ್, ಪ್ರೊವೈಡ್ ಪ್ಲಗ್ ಆ್ಯಂಡ್ ಪ್ಲೇ ಆಫೀಸ್ ಸ್ಪೇಸ್ ಫಾರ್ ಎನಿ ಕಂಪನಿ ಇಲ್ಲಿ ಬರುವಂಥದ್ದು. ಸೊ ನಾವೇನು ಮಾಡಿದ್ವಿ ಹೇಳಿದ್ರೆ, ವರ್ಕಲ್ಲಿ ನಾವೊಂದು ವರ್ಲ್ಡ್ ಕ್ಲಾಸ್ ಮ್ಯಾನೇಜ್ ವರ್ಕ್ ಸ್ಪೇಸ್ ಮಾಡಿದ್ವಿ. ಇಲ್ಲಿ ವರ್ಲ್ಡ್ ಕ್ಲಾಸ್ ಅಂದರೆ ನಮ್ಮದು ಇಂಟೆನ್ಷನ್ ಏನಂದರೆ, ಬೆಂಗಳೂರಲ್ಲಿ ನಮ್ಮ ಊರಲ್ಲಿ ಬೆಸ್ಟ್ ಕಂಪನೀಸ್ ಬರಬೇಕು. ಖಾಲಿ ಕಂಪನೀಸ್ ಮಾತ್ರ ಬರೋದಲ್ಲ, ಬೆಸ್ಟ್ ಕಂಪನೀಸ್. ಆ್ಯಂಡ್ ಬೆಸ್ಟ್ ಕಂಪನೀಸ್ ಹೇಳಿದ್ರೆ ಆಪರ್ಚುನಿಟೀಸ್ ಒಳ್ಳೆ ಇರ್ತದೆ, ಹೈ ಟೆಕ್ನಾಲಜಿ ಏರಿಯಾ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸಿಗುತ್ತೆ, ಒಳ್ಳೆ ಸಂಬಳ ಬರುತ್ತೆ. ಸೊ ಅದು ನಮ್ಮದು ಇಂಟೆನ್ಷನ್. ನಾವು ಖಾಲಿಯಲ್ಲಿ ಕಳೆದ ಕೆಲಸ ಮಾತ್ರ ಬರೋದಲ್ಲ, ಬೆಸ್ಟ್ ಕಂಪನೀಸ್ ಬರಬೇಕಿದ್ರೆ ಅದಕ್ಕೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕಾಗತ್ತೆ. ಸೊ ನಾವು ವರ್ಕಲ್ಲಿ ನಾವು ಅದು ಪ್ರೀಮಿಯಂ ವರ್ಕ್ ಸ್ಪೇಸಸ್ ಪ್ರೊವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಇದ್ರ ಮೊದಲು ನಾವು ಅದನ್ನು ಸ್ಟಾರ್ಟ್ ಮಾಡುವ ಮೊದಲು ಕೂಡ ಬೆಂಗಳೂರಲ್ಲಿ ಕೆಲವು ವರ್ಕ್ ಸ್ಪೇಸ್ ಪ್ರೊವೈಡರ್ಸ್ ಹತ್ರ ಕೇಳಿದ್ವಿ, ನೀವು ಮಂಗಳೂರಿಗೆ ಬಂದು ಒಂದು ವರ್ಕ್ ಸ್ಪೇಸ್ ಸ್ಟಾರ್ಟ್ ಮಾಡಿ ಅಂತ. ಬಟ್ ಅದು ಮುಂದೆ ಹೋಗಲಿಲ್ಲ. ಸುಮಾರು ನಾವೊಂದು 3-4 ತಿಂಗಳು ಬೇರೆ ಬೇರೆಯವರನ್ನು ಕೇಳಿ ನೋಡಿದ್ವಿ, ಮತ್ತೆ ಎಣಿಸಿದ್ವಿ ನಮ್ಮಲ್ಲಿ ಇರೋ ಜಾಗ ಇದೆ, ಎಲ್ಲ ಇದೆ, ನಾವೇ ಮಾಡಿ ಬಿಡೋಣ ಅಂತ. ಸೊ ಅದು ವರ್ಕ್ ಅಂತ ಒಂದು ಸಂಸ್ಥೆ ಸ್ಟಾರ್ಟ್ ಆಯಿತು. ಸೊ ಇದು ಸ್ಟಾರ್ಟ್ ಆದ ಕೂಡಲೇ ನಮಗೊಂದು ಏನೋ ನಮ್ಮ ಲಕ್ ಒಳ್ಳೇದಿತ್ತು ಏನೋ, ಒಂದು ಕಂಪನಿ ಬಂದು ಇಡೀ ಆಫೀಸ್ ಸ್ಪೇಸನ್ನು ತಗೊಂಡ್ಬಿಟ್ಟಿತ್ತು, ಒಂದು ಡೆನ್ಮಾರ್ಕ್ ಕಂಪನಿ. ಸೊ ಅದೊಂದು ನಮಗೆ ಸಹ ಒಂದು ಕೂಡ ಒಂದು ಎಂತ ಒಂದು ಎನ್ಕರೇಜ್ಮೆಂಟ್, ಮೋಟಿವೇಶನ್ ಆಯ್ತು, ಒಂದು ಎನ್ಕರೇಜ್ಮೆಂಟ್ ಆಯ್ತು. ಸೊ ಅವಾಗ ಎಣಿಸಿದ್ದು ನಮಗೆ, ನೀವು ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಕೊಟ್ರೆ ವರ್ಲ್ಡ್ ಕ್ಲಾಸ್ ಕಂಪನಿ ಬರ್ತಾರೆ ಅಂತ ಒಂದು ಪ್ರೂವ್ ಆಯ್ತು. ಓಕೆ, ಸೊ ಆವಾಗ ನಾವು ಅದನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ಟೈಪಲ್ಲಿ ಬೇರೆ ಕಂಪನೀಸ್ ಕೂಡ ವರ್ಕ್ ಸ್ಪೇಸ್ ಪ್ರೊವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಸಾಧಾರಣ ಒಂದು ಲಾಸ್ಟ್ 2 ಇಯರ್ಸಲ್ಲಿ ಒಂದು ನಮ್ಮ ರೀಜನಲ್ಲಿ ನಾವೊಂದು ಸಾಧಾರಣ 7,000 to 8,000 ಹೊಸ ಜಾಬ್ಸ್ IT ಕ್ಷೇತ್ರದಲ್ಲಿ ಬಂದಿದೆ. ಓಕೆ ಓಕೆ, ಇದು ರೀಜನ್ ಅಂತ ಹೇಳಿದಾಗ ಎಲ್ಲಿ? ಇದು ನಮ್ಮದು ರೀಜನ್ ಹೇಳಿದ್ರೆ ನಾವೀಗ ಒಂದು ಹೊಸತು ಟರ್ಮಿನಾಲಜಿ ಮಾಡಿದ್ದೇವೆ. ಏನಂದ್ರೆ, ಈಗ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಎಲ್ಲರೂ ಹೇಳ್ತಾರೆ, ಹಾಗೆ ನಮ್ಮ ರೀಜನ್ ಅನ್ನು ನಾವೊಂದು ಬ್ರ್ಯಾಂಡ್ ಮಾಡಿದ್ವಿ. ಏನಂದ್ರೆ ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಅಂತ. ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಅಂದ್ರೆ ನಮ್ದು ಕರಾವಳಿ, ಸಮುದ್ರ ತೀರ. ನಮ್ಗೆ ಸಿಲಿಕಾನ್ ಹೇಳಿದ್ರೆ IT ಇನ್ನೊಂದು ವರ್ಡ್ ಫಾರ್ IT ಈಸ್ ಸಿಲಿಕಾನ್. ಅದರಿಂದ ನಾವೀಗ ವ್ಯಾಲಿ ಅಲ್ಲ, ಸಮುದ್ರ ಪರಿಚಯ ಪಕ್ಕದಲ್ಲಿದೆ, ನಾವು ಸಿಲಿಕಾನ್ ಬೀಚ್ ಅಂತ ನಾವೊಂದು ಕರೆಸಿಕೊಂಡು ಮಾಡುವ ಹೇಳಿ. ಈಗ ಸಿಲಿಕಾನ್ ಬೀಚ್ ಅಂದ್ರೆ ಕರಾವಳಿ, ಬೇಸಿಕಲಿ ಇಟ್ ಇಸ್ ಕರಾವಳಿ. ಅದಕ್ಕೊಂದು ನಾವು IT ಟಚ್ ಕೊಟ್ಟು ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಅಂತ. ಸೊ ಹಾಗಾದ್ರೆ ಇನ್ನೀಗ ನಮ್ಮ ಈ ಕರಾವಳಿ ಭಾಗ ಅಂದ್ರೆ ಕರಾವಳಿ ಅಂತ ಹೇಳಿದಾಗ ಸರ್ ಕಾಸರಗೋಡಿಂದ ಕಾರವಾರ ತನಕ ನಾವು ಈಗ ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ. ಕರೆಕ್ಟ್ ಟ್ರೂ ಸರ್, ಕರೆಕ್ಟ್. ಕಾಸರಗೋಡಿಂದ ಕಾರವಾರ, ನೀವು ಕರೆಕ್ಟ್ ಹೇಳಿದ್ರಿ. ದಟ್ ಈಸ್ ವಾಟ್ ದ ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಈಸ್. ಸೊ ಇದು ಸಿಲಿಕಾನ್ ಬೀಚ್ ಆಫ್ ಇಂಡಿಯಾದಲ್ಲಿ ಒಂದು ಲಾಸ್ಟ್ 2 ವರ್ಷದಲ್ಲಿ ನಾವೊಂದು ಸಾಧಾರಣ ಒಂದು 7,000 to 8,000 ಹೊಸ ಉದ್ಯೋಗ ಸೃಷ್ಟಿಯಾಗಿದೆ. ಸಾಧಾರಣ ಒಂದು 40 ಹೊಸ ಕಂಪನೀಸ್ ಇಲ್ಲಿ ಬಂದಿದೆ. ಈಗ ಕಂಪನೀಸ್ ಅಲ್ಲಿ ಕೆಲವು ಕಂಪನೀಸ್ ಎಲ್ಲ ಇಲ್ಲಿ ಹೇಗಂದ್ರೆ, ಕಂಪನೀಸ್ ಬರುವಾಗ ಚಿಕ್ಕ ಇರುತ್ತೆ. ಓಕೆ, ಸಮ್ ಟೈಮ್ ಒಂದು 5 ಜನರು ಇರ್ತಾರೆ, 10 ಜನರು ಇರ್ತಾರೆ. ಬಟ್ ಇಲ್ಲಿದ್ದು ಟ್ಯಾಲೆಂಟ್ ನೋಡಿ, ಇಲ್ಲಿದ್ದು ಟ್ಯಾಲೆಂಟ್ ರಿಟೆನ್ಷನ್ ನೋಡಿ, ಅವರು ಕಂಪನಿ ಒಂದು 5 ಜನರು ಇದ್ದದ್ದು 20 ಜನರು ಆಗ್ತಾರೆ ಒಂದು ವರ್ಷದಲ್ಲಿ, 25 ಜನರು ಇದ್ದದ್ದು 75 ಜನರು ಆಗ್ತಾರೆ 2 ವರ್ಷದಲ್ಲಿ. ಆ ಟೈಪಲ್ಲಿ ನಮ್ಮ ರೀಜನಲ್ಲಿ ಈಗ ಸುಮಾರು ಕಂಪನೀಸ್ ಇದೆ. ಸಾಧಾರಣ ಒಂದು ಎನಿವೇರ್ ಫ್ರಮ್ 50ರಿಂದ 1,000 ಜನರ ತನಕ ಸುಮಾರು ಕಂಪನೀಸ್ ಈಗ ಇಲ್ಲಿ ಈ ರೀಜನಲ್ಲಿ ಓಪನ್ ಆಗ್ತಾ ಇದೆ. ರೀಸೆಂಟ್ಲಿ ಇಲ್ಲಿ ಉಡುಪಿಯಲ್ಲಿ ಸಹ ಕೂಡ ಒಂದು HR ರಿಕ್ರೂಟ್ಮೆಂಟ್ ಫರ್ಮ್ ಇದೆ. ಅವ್ರು ಸಹ ಹೀಗೆ ಉಡುಪಿಯಲ್ಲಿ ಒಂದು ನೀವು ಹೇಳಿದ್ರಲ್ಲ ಅಲ್ಲಿ ಕನ್ನಡ ಟವರ್ಸ್ ಅಲ್ಲಿ ಓಪನ್ ಮಾಡಿದ್ರು ಒಂದು ಆಫೀಸ್ ಅನ್ನು. ದೇ ಸ್ಟಾರ್ಟೆಡ್ ವಿತ್ 3 ಜನರು ಸ್ಟಾರ್ಟ್ ಮಾಡಿದ್ರು. ಇವಾಗ ಅವ್ರದ್ದು ಉಡುಪಿಯಲ್ಲಿ 120 ಜನ ಇದ್ದಾರೆ. ಅದೇ ಎಕ್ಸ್ಪ್ಲೇನ್. ಸೊ ಈಗ ನೀವು ಅದನ್ನು ಅದೇ ಬಿಲ್ಡಿಂಗ್ ನೋಡಿದ್ರೆ, ಆ ಬಿಲ್ಡಿಂಗ್ ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು 8 ಕಂಪನಿ ಇದೆ, ಎಲ್ಲ IT ಅಲ್ಲಿ. ಹೌದು, ಅದರಲ್ಲಿ ಒಂದು 25 ಜನರಿಂದ 120 ಜನ ಇರುವ ತನಕ ಆ ಬಿಲ್ಡಿಂಗ್ ಇಡೀ IT ಕಂಪನಿ ಆಗಿದೆ. ಇವರು ಅದು ಎಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ ವೀಕ್ಷಕರೇ, ಇದು ಉಡುಪಿ ಬಸ್ ಸ್ಟ್ಯಾಂಡ್ ಇಂದ ಮಣಿಪಾಲಕ್ಕೆ ಹೋಗುವ ಮಧ್ಯದಲ್ಲಿ ಕುಂಜಿಬೆಟ್ಟು ಅಂತ ಒಂದಿದೆ. ಸೊ ಆ ಏರಿಯಾದಲ್ಲಿ ಸಾಕಷ್ಟು ಕಂಪನಿಗಳೆಲ್ಲ IT ಕಂಪನಿಗಳೆಲ್ಲ ಬರ್ತಾ ಇದೆ. ವೆರಿ ನೈಸ್ ಇನ್ಫಾರ್ಮೇಶನ್. ಸರ್ ಮುಂದಕ್ಕೆ ಹೋಗೋಣ. ಈ ಪ್ರತಿಭಾ ಪಲಾಯನ ನಮ್ಮ ಕರಾವಳಿಯಲ್ಲಿ ಬೇಕಾದಷ್ಟು ಪ್ರತಿಭೆ ಇದೆ. ರಿಯಲಿ ಪ್ರೌಡ್ ಸರ್. ನನಗೆ ಈ ವಿಚಾರ ಹೇಳ್ಬೇಕಾದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಕ್ಷೇತ್ರ ಯಾವುದೇ ತಗೊಳ್ಳಿ ಸರ್, ಇಲ್ಲಿಯ ಟ್ಯಾಲೆಂಟ್ ಇದೆಯಲ್ಲ ಅತ್ಯದ್ಭುತ ಟ್ಯಾಲೆಂಟ್. ಈ IT ಕ್ಷೇತ್ರದಲ್ಲಿನ ಟ್ಯಾಲೆಂಟ್ ಬೇರೆ ಕಡೆಗೆ ಹೋಗ್ತಾ ಇದೆ ಸರ್, ಅಲ್ವಾ? ಯಾಕೆ ಹೇಳಿದ್ರೆ ನಾನು ಹೇಳಿದಾಗೆ ಇಲ್ಲಿ ಆಪರ್ಚುನಿಟೀಸ್ ಇಲ್ಲ. ಅದೀಗ ಅದ್ರ ಉದ್ದೇಶ ಮುಂದೆ ಬರುತ್ತೆ ಅಂತ. ಹೌದು, ಕರೆಕ್ಟ್. ಆಪರ್ಚುನಿಟೀಸ್ ಇಲ್ಲ ಹೇಳಿದೆ. ಈಗ ನಾನು ನಿಮ್ಗೆ ಹೇಳಿದ ಒಂದು ಬೆಸ್ಟ್ ಆಫ್ ಲೈಫ್, ಬೆಸ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಈಗ ನಾವು ಬೆಸ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇನ್ನೇವೇ ಇಲ್ಲಿದು ಪ್ರೈವೇಟ್ ಪ್ಲೇಯರ್ಸ್ ಸಾಲ್ವ್ ಮಾಡ್ತಾ ಇದ್ದಾರೆ. ಈಗ ಅದು ವರ್ಕ್ ನಾವು ಫಸ್ಟ್ ಬಿಲ್ಡಿಂಗ್ ಆದ ಕೂಡಲೇ ಈಗ ಇನ್ನೊಂದು ಹೊಸತು ಪ್ರಾಜೆಕ್ಟ್ ಮೊನ್ನೆ ಲಾಂಚ್ ಮಾಡಿದ್ವಿ. 100,000 1 ಲಕ್ಷ ಸ್ಕ್ವೇರ್ ಫೀಟ್ ಫುಲ್ ಫ್ಲೋ ಇದು ಆಫೀಸ್ ಬಿಲ್ಡಿಂಗ್, 1,500 ಜನರು ಕುತ್ಕೊಳ್ಳುವ ಹಾಗೆ. ಎಲ್ಲಿ ಮಾಡ್ತಿದ್ದೀರಿ? ಅದು ಕೊಟ್ಟಾರ ಚೌಕಿಯಲ್ಲಿ ಓಪನ್ ಆಗಿದೆ ಇವಾಗ. ಓಕೆ, ಇನ್ ಮಂಗಳೂರಲ್ಲಿ. ಓಕೆ, ಸೊ ಈಗ ಯಾರಿಗಾದ್ರೂ ಒಂದು ವರ್ಲ್ಡ್ ಕ್ಲಾಸ್ ಆಫೀಸ್ ಇಲ್ಲಿ ಬೇಕಂದ್ರೆ ದೇ ಕ್ಯಾನ್
ಪ್ಲಗ್ ಆ್ಯಂಡ್ ಪ್ಲೇ, ಅವ್ರು ಬಂದು ಕೂಡಲೇ ಸ್ಟಾರ್ಟ್ ಮಾಡ್ಬೋದು ಅವ್ರ ಆಪರೇಷನಲ್ಲಿ. ಸೊ ಇದೀಗ ಆಗ್ತಾ ಇದೆ. ಹಾಗೆ ಇನ್ನೊಂದು ಅಟ್ಲೀಸ್ಟ್ ಒಂದು ನಮಗೆ ಸಾಧಾರಣ ಮಂಗಳೂರಲ್ಲಿ ಒಂದು 3-4 IT ಬಿಲ್ಡಿಂಗ್ ಇದರ ಸಕ್ಸಸ್ ನೋಡಿ ಅವರು ಸ್ಟಾರ್ಟ್ ಮಾಡಿದ್ದಾರೆ IT ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ. ಸಾಧಾರಣ ಇನ್ನೊಂದು 18 ತಿಂಗಳಲ್ಲಿ ಮಂಗಳೂರಲ್ಲಿ ಒಂದು ಸಾಧಾರಣ 1 ಮಿಲಿಯನ್ ಸ್ಕ್ವೇರ್ ಫೀಟ್ IT ಆಫೀಸ್ ಸ್ಪೇಸೇ ರೆಡಿ ಆಗುತ್ತೆ. ಸೊ ಇದು ಯಾವುದು ನಿಮ್ದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಈಗ ಸಾಲ್ವ್ ಆಯ್ತು. ಈಗ ಮೂರನೇದು ಏನಂದ್ರೆ ಕಂಪನೀಸ್ ಬರಬೇಕು. ಈಗ ಕಂಪನೀಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಹೇಳಿದಾಗೆ ಲಾಸ್ಟ್ 2 ವರ್ಷದಲ್ಲಿ ಒಂದು 40 ಕಂಪನಿ ಬಂದಿದೆ. ನಮ್ಮ ಅಂದಾಜಿನ ಪ್ರಕಾರ ನೆಕ್ಸ್ಟ್ ಒಂದೇ ವರ್ಷದಲ್ಲಿ 40-50 ಕಂಪನೀಸ್ ನಮ್ಮ ರೀಜನ್ಗೆ ಬರೋದು ಭಾರಿ ಒಳ್ಳೆ ಪ್ರಾಸ್ಪೆಕ್ಟ್ಸ್ ಇದೆ. ಓಕೆ, ಆ್ಯಂಡ್ ಇದೆಲ್ಲ ಸ್ಟಾರ್ಟ್ ಮಾಡುವಾಗ ಚಿಕ್ಕದಾಗಿ ಬರ್ತದೆ. ಬಟ್ ನಾವು ನಿಮ್ಗೆ ಹೇಳಿದಾಗ ಅದೊಂದು ಡಚ್ ಕಂಪನಿ ಬಂದು ಡ್ಯಾನಿಷ್ ಕಂಪನಿ ಬಂತು ಅಂತ, ಅವರು ಇಲ್ಲಿ ಮಂಗಳೂರಲ್ಲಿರುವಾಗ 20 ಜನರಿದ್ದರು. ಇವಾಗ ಅವ್ರ ಹತ್ರ 850 ಜನರಿದ್ದಾರೆ. ಇದರ ಕಂಪನಿ ಹೆಸರು EG ಅಂತ ಮಂಗಳೂರಲ್ಲಿ. ಸೊ ಅದು ಪಾಸಿಬಿಲಿಟಿ ಇದೆ. ಅದು ನಮ್ಮ ಜಿಲ್ಲೆಯ ಪ್ರತಿಭೆದು ಒಂದು ಲಕ್ಷಣ. ಅಷ್ಟು ಒಳ್ಳೆ ಟ್ಯಾಲೆಂಟ್ ಇದ್ದದ್ರಿಂದ ಅವರಷ್ಟು ಬೇಗ ಅದನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಆಯಿತು. ರೈಟ್ ಸರ್. ಇನ್ನು ಸ್ಟಾರ್ಟ್ಅಪ್ಸ್ ಬಗ್ಗೆ ಮಾತಾಡೋಣ ಸರ್. ಒಂದು ಅಂಕಿಅಂಶದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 280ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಸ್ಗಳಿವೆ. ಉಡುಪಿಯಲ್ಲಿ 130ಕ್ಕೂ ಹೆಚ್ಚು ಇರಬೇಕು ಸರ್. ಇಷ್ಟೆಲ್ಲ ಇದ್ರೂ ಕೂಡ, ಮತ್ತೆ ಅದನ್ನ ಸೇರಿಸಿ ನೀವು ಹೇಳಿದಂಥ ಕೆಲವು IT ಕಂಪನೀಸ್ಗಳಿದ್ರೂ ಕೂಡ ಈ ವೇಗ ಪಡೀತಾ ಇಲ್ಲ. ಯಾಕಾಗಿರ್ಬೋದು? ಹೌದು, ಈಗ ನೋಡಿ, ವೇಗ ಹೇಳಿದರೆ ನಮ್ಮಲ್ಲಿ ಈಗ ನೀವು ಹೇಳಿದ ನಂಬರ್ಸ್ ಎಲ್ಲ ಸಾಧಾರಣ ಜಾಸ್ತಿ. ನಮ್ಮದಲ್ಲಿ ಈ ರೀಜನಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಹೇಳಿದೆ. ನಮ್ಮಲ್ಲಿ 25 ಕಾಲೇಜ್ ಇದೆ, ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಓಕೆ, ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಾಧಾರಣ ಒಂದು 15 ಇನ್ಕ್ಯುಬೇಷನ್ ಸೆಂಟರ್ ಹೇಳಿದೆ. ಇನ್ಕ್ಯುಬೇಷನ್ ಸೆಂಟರ್ ಹೇಳಿದೆ. ಈಗ ಗೌರ್ಮೆಂಟ್ ಅವ್ರದ್ದು ಸುಮಾರು ಸ್ಕೀಮ್ಸ್ ಎಲ್ಲ ಇದೆ. ನೀವು ಸ್ಟಾರ್ಟ್ಅಪ್ ಮಾಡುವಾಗ ನಿಮಗೆ 10 ಲಕ್ಷ ಕೊಡ್ತಾರೆ. ಕೆಲವು ನೀವು ಕಾಂಪಿಟೇಷನ್ ವಿನ್ ಆದರೆ 50 ಲಕ್ಷ ತನಕ ನಿಮಗೆ ಪ್ರೈಸ್ ಸಿಗತ್ತೆ. ಸೊ ಸುಮಾರು ಸ್ಟಾರ್ಟ್ಅಪ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಬಟ್ ಅವರೆಲ್ಲ ಏನಂದರೆ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿ ಒಂದು ಸ್ಟೇಜ್ ಹೋದ ಮೇಲೆ ಅವರಿಗಲ್ಲಿ ಜಾಸ್ತಿ ಇಕೋಸಿಸ್ಟಮ್ ಇಲ್ಲ, ಗೈಡೆನ್ಸ್ ಇಲ್ಲ. ರೈಟ್ ರೈಟ್. ಓಕೆ, ಈಗ ಬೆಂಗಳೂರಲ್ಲಿ ಯಾಕೆ ಅಷ್ಟು ಫೇಮಸ್ ಆಯಿತು? ಯಾಕಂದರೆ ಅಲ್ಲಿ ಇಕೋಸಿಸ್ಟಮ್ ಇದೆ. ರೈಟ್ ಫ್ರಮ್ ನಿಮ್ಮದು ಅರ್ಲಿ ಒಂದು ಐಡಿಯಾದಿಂದ ನಿಮ್ಗೊಂದು IPO ಆಗೋ ತನಕ ನಿಮಗೆ ಎಲ್ಲ ಕೈಂಡ್ ಆಫ್ ಸಪೋರ್ಟು ಒಂದು ಬೆಂಗಳೂರಿನಂಥ ಒಂದು ನಗರದಲ್ಲಿ ಸಿಗುತ್ತೆ. ಅದಕ್ಕೆ ಇದು ವರ್ಲ್ಡ್ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ನೀವು ಹೇಳೋದಾದ್ರೆ. ಬಟ್ ನಮ್ಮ ಊರಲ್ಲಿ ಅದು ಇಲ್ಲ. ಸೊ ನಾವು ಅದಕ್ಕೆ ಅದನ್ನೊಂದು ಇನ್ನೊಂದು ಐಡೆಂಟಿಫೈ ಮಾಡಿ ನಾವೊಂದು ಇಲ್ಲಿ ಸಂಸ್ಥೆ ಸ್ಟಾರ್ಟ್ ಮಾಡಿದ್ವಿ. ಏನಂದರೆ ಅದರ ಹೆಸರು TIE ಅಂತ, TIE ಮಂಗಳೂರು ಅಂತ. ಅದರದ್ದು ಉದ್ದೇಶ ಸೇಮ್, ಸೀಸನ್ಡ್ ಎಂಟರ್ಪ್ರನರ್ಸ್ ಹೆಲ್ಪಿಂಗ್ ಬಡ್ಡಿಂಗ್ ಎಂಟರ್ಪ್ರನರ್ಸ್. ಅರ್ಥ ಆಯ್ತಲ್ಲ? ಈಗ ಒಂದು ಉದ್ಯಮದಲ್ಲಿ ಒಂದು ಸ್ಥಿತಿ ಒಂದು ಸ್ಟೇಜ್ ಹೋದ ನಂತರ ಅವರು ಸುಮಾರು ಒಂದು ಅನುಭವ ಪಡೆದಿರ್ತಾರೆ. ಅವರು ಮಾರ್ಗದರ್ಶನ ಮಾಡೋದು. ಕರೆಕ್ಟ್. ಅದೇ ಇಂಟೆನ್ಷನ್ ಅಷ್ಟೇ. ಈಗ ನೋಡಿ, ನಾವೊಂದು ರೋಬೋಸಾಫ್ಟ್ ಒಂದು ಗ್ರೋ ಮಾಡಲಿಕ್ಕೆ, ಅದನ್ನು ಸೆಲ್ ಮಾಡಲಿಕ್ಕೆ 25 ವರ್ಷದಾಗಿತ್ತು. ಖಂಡಿತ. ಸೊ ನಮ್ದು ಏನು ಎಂಡಿವರ್ ಹೇಳಿದರೆ, ಇನ್ನೊಬ್ಬ ಅದನ್ನು 25 ವರ್ಷ ತಗೊಳ್ಬಾರ್ದು, 15 ವರ್ಷ 10 ವರ್ಷದಲ್ಲಿ ಅದೇ ಅಷ್ಟೇ ಕೆಲಸ ಮಾಡಬೇಕು ಅಂತ. ಸೊ ಅವರಿಗೆ ಅದು ಹೇಗೆ ಮಾಡ್ತಾರೆ? ನಾವೆಲ್ಲ ಮಿಸ್ಟೇಕ್ ಮಾಡಿ 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 ಕಲ್ತದ್ದು. ಬಟ್ ನೆಕ್ಸ್ಟ್ ಜನರೇಷನ್ ಎಂಟರ್ಪ್ರನರ್ಸ್ ಮಿಸ್ಟೇಕ್ ಮಾಡಬಾರ್ದು. ಅಷ್ಟು ಹೊಸ ಮಿಸ್ಟೇಕ್ ಮಾಡಲಿ, ನಾವು ಮಾಡಿದ ಮಿಸ್ಟೇಕ್ ಮಾಡಬಾರ್ದು. ಸೊ ನಾವು ಅವರಿಗೆ ಅದನ್ನು ಹೇಳ್ಕೊಂಡು ಅವರು ಸ್ವಲ್ಪ ಬೇಗ ಗ್ರೋ ಆಗಬೇಕು ಅಂತ ನಮ್ಮದು ಇಂಟೆನ್ಷನ್. ಸೊ ಇದು 10 ಜನರಿಂದ ಸ್ಟಾರ್ಟ್ ಆದದ್ದು ಒಂದು 2022 ಅಲ್ಲಿ. ಇವಾಗ 110 ಮೆಂಬರ್ಸ್ ಇದ್ದಾರೆ. ಒಂದು 40 ಜನ ಸೀಸನ್ ಎಂಟರ್ಪ್ರನರ್ಸ್ ಆ್ಯಂಡ್ ರಿಮೈನಿಂಗ್ ಆರ್ ಬಡ್ಡಿಂಗ್ ಎಂಟರ್ಪ್ರನರ್ಸ್. ಈಗ ಇದು ಇನ್ನೂ ವೇಗ ಪಡಿತಾ ಇದೆ. ಈಗ ಹೊಸ ಎಂಟರ್ಪ್ರನರ್ಸ್ ಎಲ್ಲ ಬಂದು ಇದಕ್ಕೆ ಜಾಯಿನ್ ಆಗಿ, ಇದರಲ್ಲಿ ಮೇನ್ ಏನಂದರೆ ನಾವು ಅವರಿಗೆ ಮೆಂಟರಿಂಗ್ ಕೊಡ್ತೇವೆ, ನೆಟ್ವರ್ಕಿಂಗ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತೇವೆ, ಇದು ಇಕೋಸಿಸ್ಟಮ್, ಅವರಿಗೆ ಏಂಜಲ್ ಫಂಡಿಂಗ್ ಕೊಡ್ತೇವೆ. ಓಕೆ, ಅವರಿಗೆ ಇವೆಂಟ್ಸಿಗೆಲ್ಲ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರ್ತದೆ. ನಾವು ಅವರಿಗೆ ಸ್ಟಾರ್ಟಪ್ ಕ್ಲಿನಿಕ್, ಲೀಗಲ್ ಕ್ಲಿನಿಕ್, ಟ್ಯಾಕ್ಸ್ ಕ್ಲಿನಿಕ್ ಎಲ್ಲ ಟೈಪ್ ಆಫ್ ಗೈಡೆನ್ಸ್ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೇವೆ. ಓಕೆ, ಫಾರ್ ಎಕ್ಸಾಂಪಲ್ ರೀಸೆಂಟ್ ಒಂದು 3 ಸ್ಟಾರ್ಟಪ್ಪನ್ನು ನಾವಿಲ್ಲಿ ಏಂಜಲ್ ಇನ್ವೆಸ್ಟರ್ಸ್ ಹೇಳಿ ಹೇಳ್ತಾರೆ. ಎಲ್ಲ ಒಂದು 15 ಜನ ಇನ್ವೆಸ್ಟರ್ಸ್ ಚಿಕ್ಕ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಕೊಟ್ಟು ಒಂದು ಸ್ಟಾರ್ಟಪ್ಪಿಗೆ ಒಂದು 50 ಲಕ್ಷ 60 ಲಕ್ಷ ಅಷ್ಟು ಇನ್ವೆಸ್ಟ್ ಮಾಡಿದ್ದೇವೆ ನಾವು ಮುಂದೊಂದು ಸ್ಟಾರ್ಟಪ್. ಸೊ ಅವರಿಗೆ ಅದೊಂದು ಅರ್ಲಿ ಸ್ಟೇಜಲ್ಲಿ ಅವರಿಗೊಂದು ಉತ್ತೇಜನ. ಅದು ಹೋಗಿ ಒಂದು ಕಂಪನಿ ಹತ್ರ ಹೋಗಿ ಇದು ಫಂಡಿಂಗ್ ರೈಸ್ ಮಾಡುವ ಮೊದಲು ಅವ್ರು ನಮ್ಮದು ಇಲ್ಲಿ ಸೀಸನ್ ಎಂಟರ್ಪ್ರನರ್ಸ್ ಗೈಡೆನ್ಸ್ ಮಾತ್ರ ಅಲ್ಲ, ಅವರಿಗೊಂದು ಸ್ವಲ್ಪ ಹಣ ಕೊಟ್ಟು ಸಹ ಅವರಿಗೊಂದು ಉತ್ತೇಜನ ಕೊಡೋದು. ಅದು ಕೆಲವು ಸಲ ಏನಾಗ್ತದೆ ಎಂಟರ್ಪ್ರನರ್ ಲೈಫಲ್ಲಿ, ಅವರೆಲ್ಲ ಕರೆಕ್ಟ್ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಯಾರು ಸಹ ನೀನು ಕರೆಕ್ಟ್ ಮಾಡ್ತಾ ಇದ್ದಿ ಹೇಳುವವರು ಇರುವುದಿಲ್ಲ.
ಸೊ ಅವರಿಗೆ ಅದು ವ್ಯಾಲಿಡೇಷನ್ ಸಿಗುವಾಗ ಅವ್ರಿಗೆ ಇನ್ನೂ ಸ್ವಲ್ಪ ಏನು ಎಂಥೂಸಿಯಾಸಮ್ ಬರುತ್ತೆ, ಸ್ಫೂರ್ತಿ ಬರುತ್ತೆ. ಸೊ ಅದನ್ನು ಟೈಮ್ ಮಾಡ್ತಾ ಇದೆ ಈಗ. ಸೊ ಈಗ ನಮ್ಮದೇನು ಹೇಳಿದ್ರೆ ಅದನ್ನು ನಾವು ಹೇಗೆ ಇನ್ನು ಜಾಸ್ತಿ ಮಾಡಿ ಇನ್ನು ಜಾಸ್ತಿ ಎಂಟರ್ಪ್ರಿನರ್ಸ್ನ ಅವರಿಗೆ ಹೆಲ್ಪ್ ಮಾಡಿ ಅದೇ ಇದು ಮಾಡ್ತಾ ಇರುವಾಗ ನಾವು ಬೆಂಗಳೂರಿಂತ ನಗರಗಳಿಂದ ಇಲ್ಲಿಗೆ ವೆರಿ ಸೀಸನ್ ಇನ್ವೆಸ್ಟರ್ಸ್ ಅಂತ ಅಂದು ನಮ್ಮ ಸ್ಟಾರ್ಟಪ್ ಅವ್ರಿಗೆ ಶೋಕೇಸ್ ಮಾಡ್ತೇವೆ. ಏನಂದ್ರೆ ನೀವು ಖಾಲಿ ಬೆಂಗಳೂರಲ್ಲಿ ಮಾತ್ರ ಇದು ಮಾಡಬೇಡಿ, ಫಂಡಿಂಗ್ ಮಾಡಬೇಡಿ. ನಮ್ಮ ಮಂಗಳೂರಿನ ಸ್ಟಾರ್ಟ್ಅಪ್, ನಮ್ಮ ಉಡುಪಿ ಸ್ಟಾರ್ಟ್ಅಪ್ಸ್ ಕೂಡ ಅಷ್ಟೇ ಒಳ್ಳೆ ಇದೆ. ಸೊ ಅವರನ್ನು ನೀವು ಫಂಡಿಂಗ್ ಮಾಡಬೇಕು ಅಂತ ನಾವು ಅವರಿಗೆ ಜಾಸ್ತಿ ಎನ್ಕರೇಜ್ಮೆಂಟ್ ಮಾಡ್ತೇವೆ, ಇನ್ವೈಟ್ ಮಾಡ್ತೇವೆ, ಇದೆಲ್ಲ ಮಾಡ್ತೇವೆ. ಸೊ ಸರ್, ಈಗ ಮಂಗಳೂರು IT ಹಬ್ ಅಂತ ಹೇಳಿದಾಗ ಬರೀ ಮಂಗಳೂರು ಮಾತ್ರ ಅಲ್ಲ, ಅದು ಉಡುಪಿ ಕೂಡ ಬರುತ್ತಲ್ವಾ? ಹೌದು ಅಲ್ವಾ? ಹೌದು. ಯಾಕಂದ್ರೆ ಮಂಗಳೂರು ಹೇಳಿದಾಗ ನೋಡಿ, ಅವಿಭಾಜಿತ ದಕ್ಷಿಣ ಕನ್ನಡ ಮಂಗಳೂರು ಒಂದು ಟ್ವಿನ್ ಸಿಟೀಸ್, ಬಟ್ ಇಟ್ ಇಸ್ ಕ್ಯಾಪಿಟಲ್. ಹಿಂದಿನಿಂದ ಒಂದು ಅವಿಭಾಜಿತ ದಕ್ಷಿಣ ಕನ್ನಡ ಒಂದು ಕ್ಯಾಪಿಟಲ್. ನಮ್ಮ ಪ್ರಕಾರ ನಾನು ಒಂದು ಮಂಗಳೂರು ಹೇಳುವಾಗ ಅದು ಮಂಗಳೂರು, ಉಡುಪಿ ಎಲ್ಲ ಸೇರಿದಲ್ವಾ? ಕರೆಕ್ಟ್. ಓಕೆ ಸರ್. ಅದು ಸಿಲಿಕಾನ್ ಬೀಚ್ ಅಂತ, ಸಿಲಿಕಾನ್ ಬೀಚ್ ಕರಾವಳಿ ಒಂದೇ ನಮ್ಮ ಪ್ರಕಾರ. ನಾವು ಅದು ಒಂದು ಇದ್ರನ್ನ ಹಿಡ್ಕೊಂಡು ಮಾಡ್ತಾ ಇದ್ದೀವಿ. ಓಕೆ ಸರ್. ಇನ್ನು IT ಕ್ಷೇತ್ರದಲ್ಲಿ ಉದ್ಯೋಗ ಬಯಸ್ತಾ ಇರುವಂತಹ ಯುವ ಪ್ರತಿಭೆಗಳೀಗ ಹೊರ ರಾಜ್ಯಗಳಲ್ಲೆಲ್ಲ ಸರ್, ಅಲ್ಲಿ ಸಿಗುವಂತ ಸವಲತ್ತು ಅವ್ರಿಗೆ ಇಲ್ಲಿ ಸಿಗ್ತಾ ಇಲ್ಲ ಅಂತ ಒಂದು ಆಕ್ಷೇಪ ಇದೆ ಅಲ್ಲ ಸರ್? ಇದನ್ನ ಹೇಗೆ ಸುಧಾರಿಸಬಹುದು? ಇದನ್ನ ಹೇಗೆ ಹೇಳಿದ್ರೆ, ಇದೊಂದು ಏನಾಯ್ತಂದ್ರೆ ಇತ್ತೀಚಿನ ಇದರಲ್ಲಿ ಒಂದು 2-3 ತಿಂಗಳ ಹಿಂದೆ ಕೆಲವು ಕಂಪನೀಸ್ನವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಏನಂದ್ರೆ ನಮ್ಮಲ್ಲಿ ಇಲ್ಲಿ ಊರಲ್ಲಿ ಲ್ಯಾಟ್ರಲ್ ಟ್ಯಾಲೆಂಟ್ ಸಿಗ್ತಾ ಇಲ್ಲ. ಯಾಕಂದ್ರೆ ಕಂಪನೀಸ್ ಗ್ರೋ ಆಗ್ತಾ ಇದೆ ಇಲ್ಲಿ ನಮ್ಮ ಊರಲ್ಲಿ. ಈಗ 8 ಕಂಪನಿ ಇದೆ ವಿತ್ ಮೋರ್ ದೆನ್ 1000 ಪೀಪಲ್. 1,000 ಜನರಿಗಿಂತ ಜಾಸ್ತಿ ಜನರು ಅವರ ಕಂಪನಿ ಉದ್ಯೋಗ ಮಾಡ್ತಿದ್ದಾರೆ. ಅವ್ರಿಗೆ ಇನ್ನು ಗ್ರೋ ಆಗ್ಲಿಕ್ಕೆ ಇನ್ನು ಅವರಿಗೆ ಪ್ರೊಫೆಷನಲ್ಸ್ ಬೇಕಿದೆ, ಎಕ್ಸ್ಪೀರಿಯನ್ಸ್ಡ್. ಅದು ಇಲ್ಲಿಲ್ಲ. ಸೊ ನಾವು ಅವರನ್ನು ಹೊರ ಇಲ್ಲಿಂದ ಅಟ್ರಾಕ್ಟ್ ಮಾಡ್ಬೇಕು. ಬೆಂಗಳೂರಿಂದವಾ, ಮಡ್ರಾಸಿಂದವಾ, ಬೊಂಬೈಯಿಂದವಾ ನಾವು ಅವರನ್ನು ಅಲ್ಲಿಂದ ಅಟ್ರಾಕ್ಟ್ ಮಾಡಬೇಕು. ಸೊ ನಾವೊಂದು ಕ್ಯಾಂಪೇನ್ ಮಾಡಿದ್ವಿ. ಅದರ ಹೆಸರು ಏನು ಹೇಳಿದ್ರೆ ಹೋಮ್ ಕಮ್ಮಿಂಗ್ ಅಂತ. ಓಕೆ, ಹೋಮ್ ಕಮ್ಮಿಂಗ್ ಇದು ಉದ್ದೇಶ ಏನಂದ್ರೆ, ನೀವು ಇಲ್ಲಿ ಕಲಿತು ಇಲ್ಲಿದ್ದು ಒಂದು ರೀಜನಿಂದ ಕಲಿತು ನೀವು ಬೇರೆಯವರಿಗೆ ಹೋದ್ರೆ ಅಲ್ಲಿಂದ ಈಗ ಏನಾಗ್ತಾ ಇದೆ, ಟ್ರಾಫಿಕ್ ಪ್ರಾಬ್ಲಮ್ ಬರ್ತಾ ಇದೆ, ಪೊಲ್ಯೂಷನ್ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಕ್ವಾಲಿಟಿ ಆಫ್ ಲೈಫ್ ಅಲ್ಲಿಲ್ಲ. ಇದು ಈ ಪ್ರಾಬ್ಲಮ್ ಬರ್ತಿದೆ, ಮೆಂಟಲ್ ಸಮಸ್ಯೆ. ಹೌದು, ಅದರಿಂದ ಎಲ್ಲ ಹೇಳಿದೆ ಕ್ವಾಲಿಟಿ ಆಫ್ ಲೈಫ್ ಪ್ರಾಬ್ಲಮ್ ಬರ್ತಾ ಇದೆ. ಸೊ ನಾವು ಅವ್ರಿಗೆ ಹೇಳ್ತಾ ಇದ್ದೆ, ನೋಡಿ ಮಂಗಳೂರು ಸರ್ ಈಗ ಡೆವಲಪ್ ಆಗ್ತಾ ಇದೆ, ನೀವು ಈ ಕಡೆ ಬಂದು ಇಲ್ಲಿ ಇಷ್ಟು ಕಂಪನೀಸ್ ಓಪನ್ ಪೊಸಿಷನ್ಸ್ ಇದೆ. ಸೊ ಅಲ್ಲಿ ನಾವು ಒಂದು ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ವಿ. ಏನಂದ್ರೆ ರಿಟರ್ನಿಂಗ್ ಟ್ಯಾಲೆಂಟಿಗೆ ವಿ ಆರ್ ಪ್ಲಗ್ಗಿಂಗ್ ದೆಮ್ ವಿತ್ ದ ಕಂಪನೀಸ್ ಇನ್ ದ ರೀಜನ್ ಹೂ ಆರ್ ಹೈರಿಂಗ್. ಅರ್ಥ ಆಯ್ತಲ್ಲ? ಇಲ್ಲಿಯ ಕಂಪನೀಸ್ ಸಾಧಾರಣ ಒಂದು 82 ಕಂಪನೀಸ್ ಇವಾಗ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಓಕೆ, ಈ 82 ಕಂಪನಿಯಲ್ಲಿ ಸಾಧಾರಣ 500+ ಜಾಬ್ ಓಪನಿಂಗ್ ಇದೆ. ಸರ್, ಈಗ ಅವ್ರನ್ನ ನಾವು ಅಲ್ಲಿಂದ ಊರಿಗೆ ತರಿಸೋದಲ್ಲ, ಅಲ್ಲಿ ಅವರಿಗೆ ದೊಡ್ಡ ಸಂಬಳ, ಜಾಸ್ತಿ ಸವಲತ್ತುಗಳು ಇತ್ಯಾದಿ ಎಲ್ಲ, ಅದನ್ನೇ ಅವ್ರು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ? ಕರೆಕ್ಟ್, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಮತ್ತೆ ಅದು ಎಕ್ಸ್ಪೆಕ್ಟೇಷನ್ಸ್ ಸರಿ, ಅದು ಅವ್ರು ಯಾರು ಕೊಡಕ್ಕಾಗತ್ತೆ. ಯಾಕಂದ್ರೆ ಇಲ್ಲಿ ಕಂಪನಿ, ಕೆಲವು ಕಂಪನೀಸ್ ಅಂಡ್ ಅವರೆಲ್ಲ ವರ್ಲ್ಡ್ ಕ್ಲಾಸ್ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ವರ್ಲ್ಡ್ ಕ್ಲಾಸ್ ಇದು ಬರ್ತಾ ಇದೆ. ಸೊ ಅವ್ರು ಎಫರ್ಟ್ ಮಾಡ್ತಿದ್ದಾರೆ. ಸೊ ಇನ್ನೊಂದು ಏನು ಇದೆ ಅಂತ ಹೇಳಿದ್ರೆ, ಜನರದು ನೀವು ಮಂಗಳೂರಿಗೆ ಬರುವಾಗ ಕಮ್ಮಿ ಸಂಬಳಕ್ಕೆ ಅದೆಲ್ಲ ಅಂಥದ್ದೆಲ್ಲ ಲಾಜಿಕ್ ವರ್ಕ್ ಆಗೋದಿಲ್ಲ. ಯಾಕೆ ಹೇಳಿದ್ರೆ, ಒಬ್ರು ಈಗ ಒಂದು ಬೆಂಗಳೂರಲ್ಲಿ ಒಂದು ಇಷ್ಟು ಸಂಬಳ ಸಿಗ್ತಾ ಇದೆ, ಇಲ್ಲಿ ಹಿಂದೆ ಬರುವಾಗ ಅವರಿಗೆ ಕಮ್ಮಿ ಸಂಬಳ ಹೇಳಿದ್ರೆ ಅವ್ರು ಬರೋಲ್ಲ. ಸೊ ಅದು ಅವರಿಗೆ ಈಕ್ವಲ್ ಅಥವಾ ಅವರಿಗೆ ಸಿಗುವ ಅದು ಜಾಬ್ ಚೇಂಜ್ ಮಾಡುವಾಗ ಒಂದು ಇನ್ಕ್ರಿಮೆಂಟ್ ಸಿಗತ್ತಲ್ಲ, ಅದನ್ನು ಕೊಟ್ಟರೆ ಮಾತ್ರ ಜನರು ಇಲ್ಲಿ ಹಿಂದೆ ಬರ್ತಾರೆ. ಅಂಡ್ ಇನ್ನೊಂದು ವೇಟ್ ಶುಡ್ ಬಿ. ಯಾಕಂದ್ರೆ ನಾಳೆ ಪಕ್ಕನೆ ಅವರಿಗೆ ಇದು ಜಾಬ್ ಇಷ್ಟ ಇಲ್ಲದಿದ್ರೆ ಅವ್ರ ಪಕ್ಕನಲ್ಲಿ ಹಿಂದೆ ಹೋದ್ರೆ ಅವರಿಗೆ ಅವ್ರು ಅದನ್ನು ಲೂಸ್ ಮಾಡಬಾರ್ದಲ್ಲ. ಯಾವ ಕಾರಣಕ್ಕೂ ಹೋಗ್ಬಾರ್ದು ಹೇಳಿ ಹೇಳುದು ನಾನು. ಬಟ್ ಯಾವುದಾದ್ರು ಒಂದು ರೀಸನ್ ಹಿಂದೆ ಹೋಗ್ಬೇಕಿದ್ರೆ, ಸೊ ಅದು ಎಕ್ಸ್ಪೆಕ್ಟೇಷನ್ ಇನ್ನು ಹಿಂದೆ ಬರುವಾಗ ಸಂಬಳ ಕಮ್ಮಿ ಇರಬೇಕು ಇಸ್ ವೆರಿ ರಾಂಗ್. ಸೊ ಸೆಟ್ ರೈಟ್ ಇದನ್ನ ಮಾಡ್ಬೋದು, ಏನ್ ಸಮಸ್ಯೆ? ಕಂಪನೀಸ್, ಕೆಲವು ಕಂಪನಿಗೆ ಎಫೋರ್ಡ್ ಮಾಡ್ಲಿಕ್ಕೆ ಆಗ್ತದೆ, ಕೆಲವು ಕಂಪನಿಗೆ ಆಗುದಿಲ್ಲ. ಸರ್, ಇಟ್ಸ್ ಎ ಪರ್ಫೆಕ್ಟ್ ಡೆಮೋಕ್ರೆಟಿಕಲ್ ಆರ್ಡರ್. ಇಫ್ ಯು ಕ್ಯಾನ್ ಎಫೋರ್ಡ್ ಮಾಡ್ಲಿಕ್ಕೆ ಆಗ್ತದ್ರೆ ಹೈಯರ್ ಮಾಡಿ. ಹಾಗೆ ನೀವು ಅಲ್ಲಿಂದ ಇಲ್ಲಿಗೆ ಅವ್ರನ್ನ ಕರೆತರೋದ್ರ ಬಗ್ಗೆ ಮಾತನಾಡಿದ್ರಿ ಸರ್. ಇಲ್ಲಿ ಈಗ ಕಲ್ತು ಹೊರಗೆ ಬಂದಂತ ಒಳ್ಳೆ ಪೊಟೆನ್ಷಿಯಲ್ ಇರುವಂತ ಹುಡುಗರು ಸರ್, ಅವರಿಗೆ ಬೇಕಾದಂತ ವ್ಯವಸ್ಥೆಗಳನ್ನೆಲ್ಲ ಕಲ್ಪಿಸಿ, ಬೇಕಾದಂತ ಒಳ್ಳೆ ಟ್ರೈನಿಂಗ್ ಕೊಟ್ಟು ಆ ಲೆವೆಲಿನ ಕೆಲಸಗಾರರನ್ನ ತಯಾರು ಮಾಡೋದಕ್ಕೆ ಇವರಿಗೆ ಇಲ್ಲೇ ಸಾಧ್ಯ ಆಗಲ್ವಾ ಸರ್? ಯಾರಿಗೆ? ಇಲ್ಲಿ ಹೊಸ ಹುಡುಗರಿಗೆ
ಈಗ ಏನು ಗೊತ್ತುಂಟಾ, ಈಗ ನಮ್ಮದು ಇಲ್ಲಿ ಲೋಕಲ್ ಇಂಜಿನಿಯರಿಂಗ್ ಕಾಲೇಜಿಂದ ಒಂದು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೇನೆ. ಎಸ್, ಎವ್ರಿ ಇಯರ್ 15,000 ಇಂಜಿನಿಯರ್ಸ್ ಪಾಸ್ ಆಗ್ತಾರೆ ನಮ್ಮ ಏರಿಯಾದಲ್ಲಿ, ಸಿಲಿಕಾನ್ ಬೀಚ್ ಅಲ್ಲಿ, ಸಿಲಿಕಾನ್ ಬೀಚ್ ರೀಜನ್ ಅಲ್ಲಿ. ಓಕೆ, ಉಡುಪಿ ಮಂಗಳೂರು ಎಲ್ಲ 40,000 ಗ್ರ್ಯಾಜುಯೇಟ್ಸ್ ಪಾಸ್ ಆಗ್ತಾರೆ. ಗ್ರ್ಯಾಜುಯೇಟ್ಸ್ ಅಲ್ಲಿ ಡೆಂಟಲ್ ಇರಲಿ, ಮೆಡಿಕಲ್ ಇರಲಿ, ಲಾ ಇರಲಿ, BCom ಇರಲಿ, ಅರ್ಥ ಆಯ್ತಲ್ಲ. 15,000 ಇಂಜಿನಿಯರ್, 40,000 ಗ್ರಾಜುಯೇಟ್. 55,000. ನಮ್ಮಲ್ಲಿ ಈಗ ಸಾಧಾರಣ IT ಕ್ಷೇತ್ರದಲ್ಲಿ ಇರೋದು 25,000 ಜನರು. ಈಗ ನಮ್ಗೆ ಅಷ್ಟು ಅವರಿಗೆ ಅಬ್ಸರ್ವ್ ಮಾಡ್ಲಿಕ್ಕೆ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ. ಓಕೆ, ಸೊ ಬಟ್ ನಾವು ಜಾಸ್ತಿ ಕಂಪನಿ ಬಂದಾಗೆ ನಮ್ಮದು ಇದು ಎಬಿಲಿಟಿ ಟು ಅಬ್ಸರ್ವ್ ಮೋರ್ ಆಫ್ ದಿಸ್ ಫ್ರೆಶ್ ಟ್ಯಾಲೆಂಟ್ ವಿಲ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಈಗ ನೋಡಿ, ಈಗ 25,000 ಇದೆ, 26,000 ಇದೆ. ಒಂದು 4 ವರ್ಷ 5 ವರ್ಷದಲ್ಲಿ ಇದು 25 ಆದ್ರೆ ನಾವು IT ನಮ್ಮ ಕಾಲೇಜ್ ಹೊರಗೆ ಬರುವಾಗ ನಾವು ಅದರದೊಂದು 15% ಟ್ಯಾಲೆಂಟನ್ನು ಅಬ್ಸರ್ವ್ ಮಾಡ್ಬೋದು ಇದೇ ರೀಜನಲ್ಲಿ. ಇವಾಗ ಒಂದು 3% ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಹಾಗೆ ಒಂದು 10 ವರ್ಷ ಆದ ಮೇಲೆ ಮೇ ಬಿ ನಾವು ಒಂದು 40% ಅಬ್ಸರ್ವ್ ಮಾಡ್ಬೋದು. ಆವಾಗ ಏನಾಗ್ತದೆ, ನಮ್ಮ ಟ್ಯಾಲೆಂಟ್ ನಮ್ಮ ಊರಲ್ಲೇ ಉಳ್ಕೊಳ್ತದೆ, ನಮ್ಮ ಯುವ ಜನರು ಇಲ್ಲೇ ಇರ್ತಾರೆ. ವಿಚ್ ಅದು ಒಂದು ತುಂಬ ಹೆಲ್ಪ್ ಆಗ್ತದೆ. ಮತ್ತೇನಂದರೆ, ಈಗ IT ಕಂಪನೀಸಲ್ಲಿ ಉದ್ಯೋಗ ಇಲ್ಲದೆ ಒಂದು ಸಂಬಳ ಎಲ್ಲ ಒಳ್ಳೆ ಇರ್ತದೆ. ಬಟ್ IT ಕಂಪನೀಸ್ ಒಂದು ಒಳ್ಳೆ ಅಂತ ಹೇಳಿದರೆ, ಅದು ಅಲ್ಲಿ ಸಿಗುವ ಸಂಬಳ ಅವರಿಗೆ ಅಲ್ಟಿಮೇಟ್ಲಿ ಅವ್ರು ಇಲ್ಲಿ ನಿಂತರೆ ಇಲ್ಲಿಗೆ ಅದು ಹೌದು ಇಕೊನಾಮಿಗೆ ಇಂಪ್ಯಾಕ್ಟ್ ಆಗ್ತದೆ, ನಮ್ಮ ಊರು ಡೆವಲಪ್ ಆಗ್ತದೆ. ಅದೆಲ್ಲ ಇದಕ್ಕೆ ಇಂಪ್ಯಾಕ್ಟ್ ಒಂದು ಲಿಂಕ್, ಲಿಂಕ್. ಎಜುಕೇಶನ್ ಇರಲಿ, ರಿಯಲ್ ಎಸ್ಟೇಟ್ ಇರಲಿ, ಅಪಾರ್ಟ್ಮೆಂಟ್ ಇರಲಿ, ಎಲ್ಲ ಇಂಪ್ರೂವ್, ರೆಸ್ಟೋರೆಂಟ್ಸ್ ಎಲ್ಲದಕ್ಕೆ ಅದು ಇಂಪ್ರೂವ್ಮೆಂಟ್ ಆಗ್ತದೆ. ಆ್ಯಂಡ್ ಇಟ್ಸ್ ಎ ಕ್ಲೀನ್ ಇಂಡಸ್ಟ್ರಿ. IT ಎಲ್ಲ ತುಂಬ ಜಾಸ್ತಿ ಜಾಗ ಎಲ್ಲ ಬೇಕು ಹೇಳಿಲ್ಲ. ಸರಿ, ಒಂದು ಎಕರೆ ಇದ್ರೆ, ನೀವು ಒಂದು ಜಾಗ ಇದ್ರೆ, ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಅದ್ರ ಒಂದು 1,500 ಎಂಪ್ಲಾಯೀಸ್ ಕ್ಯಾನ್ ಈಸಿಲಿ ಸ್ಟೇ. ಓಕೆ ಸರ್, ಇನ್ನು ರಾಜ್ಯ ಸರ್ಕಾರ ಭಾರಿ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಮಂಗಳೂರನ್ನ IT ಹಬ್ ಮಾಡಬೇಕು ಅಂತ. ಒಂದು 2-3 ದಿನಗಳ ಹಿಂದೆ ಮಾನ್ಯ ಉಪಮುಖ್ಯಮಂತ್ರಿಗಳ ಸಂದರ್ಶನವನ್ನ ನೋಡ್ತಾ ಇದ್ದೆ. ಅದರಲ್ಲೂ ಕೂಡ ಅವರು ಮೆನ್ಷನ್ ಮಾಡಿದ್ರು IT ಹಬ್ ಬಗ್ಗೆ, ಟೂರಿಸಂಗೆ ಸಪರೇಟ್ ಪಾಲಿಸಿ ಮಾಡೋದ್ರ ಬಗ್ಗೆ, ಮಂಗಳೂರನ್ನ ಡೆವಲಪ್ ಮಾಡೋದ್ರ ಬಗ್ಗೆ. IT-BT ಮಿನಿಸ್ಟರ್ ಪ್ರಿಯಾಂಕ್ ಅವ್ರ ಜೊತೆಗೆ ಮಾತಾಡಿದ್ರು, ಇದನ್ನೆಲ್ಲವನ್ನ ಹೇಳ್ತಾ ಇದ್ರು. ಇದು ಸಕಾಲಿಕನ ಅಂತ ಒಂದು ಪ್ರಶ್ನೆ. ನೆಕ್ಸ್ಟ್, ಇದೇನಾದ್ರೂ ಆಯ್ತು ಅಂತಂದ್ರೆ ಮಂಗಳೂರು ಅಂದ್ರೆ ಸರ್ಕಾರ ಅಷ್ಟು ಇಂಟ್ರೆಸ್ಟ್ ತಗೊಂಡು ಇದಕ್ಕೊಂದು ವೇಗ ಕೊಟ್ರೆ ಯಾವ ತರದ ಚೇಂಜಸ್ಗಳು ನಮ್ಮ ಸಿಲಿಕಾನ್ ಬೀಚ್ ಅಲ್ಲಿ ಆಗ್ಬೋದು ಅಂತ ಅನ್ಸುತ್ತೆ? ಹೌದು, ನೋಡಿ, ಇಲ್ಲೊಂದು IT ಪಾರ್ಕ್ ಮಾಡ್ಬೇಕು ಹೇಳಿ ಸುಮಾರು 10 ವರ್ಷದಿಂದ ನಮ್ಮ ಜನರು ಕೇಳ್ತಾ ಇದ್ದಾರೆ, IT ಪಾರ್ಕ್ ಮಾಡಿ, ಇಲ್ಲಿ IT ಪಾರ್ಕ್ ಮಾಡಿದ್ರೆ ದೊಡ್ಡ ಕಂಪನೀಸ್ ಬರ್ತಾ ಇದೆ. ಓಕೆ, ಸೊ ಇದು ನಡೀತಾ ಇತ್ತು ಸುಮಾರು ಒಂದು 10 ವರ್ಷದಿಂದ. ಇವಾಗ ಅವರು ಅದನ್ನು ಅನೌನ್ಸ್ ಮಾಡಿದ್ದಾರೆ, ಕ್ಯಾಬಿನೆಟಲ್ಲಿ ಕ್ಲಿಯರ್ ಮಾಡಿ, ಭಾರಿ ಸಂತೋಷದ ಸುದ್ದಿ. ಯಾಕೆ ಹೇಳಿದ್ರೆ, ಇದು ಏನು ಕನ್ವೆ ಮಾಡ್ತದೆ ಅಂದರೆ, ಖಾಲಿ ಬೆಂಗಳೂರಿನವರು ಬಿಯಾಂಡ್ ಬೆಂಗಳೂರು ಮಾತ್ರ ಹೇಳೋದು ಮಾತ್ರ ಅಲ್ಲ, ನಿಜಕ್ಕೂ ಒಂದು ಮಂಗಳೂರು ಕಡೆ ಬರೋದೊಂದು ಅವ್ರದ್ದು ಇಂಟೆನ್ಷನ್ ಕ್ಲಿಯರ್ ಮಾಡ್ತದೆ ಅಂತ. ಇಷ್ಟೊತ್ತ ತನಕ ಬಿಯಾಂಡ್ ಬೆಂಗಳೂರು ಮಾತ್ರ ಒಂದು ಹೇಳ್ಕೊಂಡು ಆಗ್ತಿತ್ತು, ಬಟ್ ಆಕ್ಚುಲ್ ಇನ್ವೆಸ್ಟ್ಮೆಂಟ್ ಇಲ್ಲಿ ವರ್ಕ್ ಏನು ಆಗ್ತಾ ಇರಲಿಲ್ಲ. ಕರೆಕ್ಟ್, ಬರೀ ಮಾತಾಗ್ತಾ ಇತ್ತು, ಬಟ್ ಇವಾಗ ಇದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ. ಈಗ ಬಹಳ ಬೇಗ ಅವರು ಫೌಂಡೇಶನ್ ಸ್ಟೋನ್ ಹಾಕಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು. ಹೌದು, ಅದು ಮುಖ್ಯ. ಓಕೆ, ಬಿಕಾಸ್ ನಾವು ಅದನ್ನ ವರ್ಕ್ ಅನ್ನು ಆನ್ ಗ್ರೌಂಡ್ ನೋಡ್ಬೇಕು, ಆವಾಗ ನಮ್ಗೆ ಅದು. ಬಟ್ ಅವರದ್ದು ಅನೌನ್ಸ್ಮೆಂಟ್ ಇಸ್ ವಂಡರ್ಫುಲ್ ನ್ಯೂಸ್. ಸೊ ಯು ವೆರಿ ಹ್ಯಾಪಿ ಅಬೌಟ್ ಇಟ್. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಯಾಕೆ ಹೇಳಿದ್ರೆ ಇಟ್ ಶೋಸ್ ದ ಇಂಟೆನ್ಷನ್ ಆಫ್ ದ ಗವರ್ಮೆಂಟ್. ಮತ್ತೆ ಈಗ ನೋಡಿ, ನಾವು ಬೆಂಗಳೂರಿಗೆ ಹೋಗಿ ಬಹುರಾಷ್ಟ್ರೀಯ ಸಂಸ್ಥೆಗಳನ್ನು ಅವ್ರನ್ನ ಇಲ್ಲಿಗೆ ಅಟ್ರಾಕ್ಟ್ ಮಾಡುವಾಗ ನಾವು ಹೇಳ್ಬೋದು, ಗವರ್ಮೆಂಟ್ ಸಹ ಸೀರಿಯಸ್ ಇದೆ ಇಲ್ಲಿ. ಇಲ್ಲದವ್ರು ಯಾವಾಗಲೂ ಕೇಳ್ತಾರೆ, ನೀವು ಮಾತ್ರ ಮಾತಾಡೋದು ಯಾಕೆ, ಗೌರ್ಮೆಂಟ್ ಯಾಕೆ ಮಾತಾಡೋದಿಲ್ಲ ಹೇಳಿ. ಈಗ ಗೌರ್ಮೆಂಟ್ ಅವ್ರನ್ನ IT ಹಬ್ ಮಾಡ್ತೇವೆ ಹೇಳಿ ಹೇಳಿದ್ರೆ ನಾವು ಅವ್ರನ್ನ ಹೇಳ್ಬೋದು, ನೋಡಿ ಗೌರ್ಮೆಂಟ್ ಕೂಡ ಸೀರಿಯಸ್ ಇದೆ, ನೀವೀಗ ಬನ್ನಿ ಅಂತ. ಸೊ ಅದು ನಮ್ಮ ರೀಜನಲ್ ಕಂಪನೀಸ್ಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಯಾಕೆ ಹೇಳಿದ್ರೆ ಗೌರ್ಮೆಂಟ್ ಇಸ್ ಆಲ್ಸೋ ಸೀರಿಯಸ್. ದಟ್ಸ್ ನೈಸ್ ಸರ್. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನೀವು ಒಬ್ಬ ಅನುಭವಿಯಾಗಿ ಏನು ಸಲಹೆಗಳನ್ನು ಕೊಡ್ತೀರಾ? ಅಲ್ಲ, ಸೊ ಅವರು ಏನು ಮಾಡ್ಬೇಕಂದ್ರೆ, ಈಗ ನೋಡಿ, ಬ್ಯಾಂಗ್ಳೂರ್ ಈಸ್ ಎ ವೆರಿ ವೆರಿ ಸಕ್ಸಸ್ಫುಲ್ ಸಿಟಿ. 25 ಲಕ್ಷ 26 ಲಕ್ಷ IT ಉದ್ಯಮಿಗಳು ಬೆಂಗಳೂರು ಒಂದು ನಗರದಲ್ಲಿದ್ದಾರೆ. ಓಕೆ, ಅದನ್ನು ಬೇರೆ ಸಿಟೀಸಿಗೆ ಹೇಗೆ ಸ್ಪ್ರೆಡ್ ಮಾಡೋದು? ಈಗ ಒಂದು ನೋಡಿ, ಸಾಧಾರಣ ಒಂದು ಹೇಳ್ತಾರೆ, 25 ಲಕ್ಷದಲ್ಲಿ ಒಂದು ಅಟ್ಲೀಸ್ಟ್ ಒಂದು 2-3 ಲಕ್ಷ ನಮ್ಮ ಊರಿನವರು ಇರ್ತಾರೆ ಅದರಲ್ಲಿ, ಖಂಡಿತ ಕಮ್ಮಿ ಆಗಿ ಅಷ್ಟು ಜನ ಇದ್ದಾರೆ.
ಸೇಮ್ ನೀವು ನೋಡಿದ್ರೆ ಈಗ ಶಿವಮೊಗ್ಗದಿಂದ ಅಷ್ಟೇ ಇದ್ದಾರೆ, ದಾವಣಗೆರೆಯಿಂದ ಅಷ್ಟೇ ಇದ್ದಾರೆ, ಹುಬ್ಳಿಯಿಂದ ಅಷ್ಟೇ ಇದ್ದಾರೆ. ಸೊ ಅವರು ಈ IT ಇದನ್ನು ಆ್ಯಕ್ಟಿವ್ಲಿ ಬಿಯಾಂಡ್ ಬೆಂಗಳೂರು ಕಡೆ ಫೋಕಸ್ ಮಾಡಲಿಕ್ಕೆ ನೋಡಬೇಕು, ಇನ್ಸೆಂಟಿವ್ಸ್ ಕೊಡಬೇಕು ಅವ್ರ ಕಂಪನಿಗೆ ಇನ್ಸೆಂಟಿವ್ ಯಾಕೆ ಕಂಪನಿಯವ್ರು ಒಂದು ರಿಸ್ಕ್ ತಗೊಳ್ತಿದ್ದಾರೆ ಹೊಸ ಜಿಯೋಗ್ರಫಿ ಹೋಗ್ಲಿಕ್ಕೆ, ಅವರಿಗೆ ಒಂದು ತಗೊಳ್ಲಿಕ್ಕೆ ಒಂದು ಸ್ವಲ್ಪ ಉತ್ತೇಜನ ಕೊಡಲಿಕ್ಕೆ ಪಾಲಿಸಿ ಇನ್ಸೆಂಟಿವ್ಸ್ ಎಲ್ಲ ಕೊಟ್ಟು ಅವರು ಸಿಗುವ ಹಾಗೆ ಮಾಡಬೇಕು ಅವರು ಗೌರ್ಮೆಂಟ್ನವರು. ಸೊ ಇದೊಂದು ಅವರು ತುಂಬ ಪ್ರಯಾರಿಟಿಯಲ್ಲಿ ಖಾಲಿ ಒಂದು ಇಟ್ ಶುಡ್ ನಾಟ್ ಬಿ ಲಿಪ್ ಸರ್ವಿಸ್, ಖಾಲಿ ನಾವು ಪಾಲಿಸಿ ಇನ್ಸೆಂಟಿವ್ಸ್ ಇದೆ ಹೋಗಿ ಅಂತ ಹೇಳೋದಲ್ಲ, ಅವರು ಅದನ್ನು ಎನ್ಶೂರ್ ಮಾಡಬೇಕು ಇನ್ಸೆಂಟಿವ್ಸ್ ಇಂಥ ಕಂಪನಿಗಳಿಗೆಲ್ಲ ಸಿಗ್ತಾ ಇದೆ ಅಂತ. ಫ್ಯಾಂಟಾಸ್ಟಿಕ್. ಓಕೆ ಸರ್, ಈಗ ಆ ಲಿಂಕ್ ಬಗ್ಗೆ ಮಾತಾಡಿದ್ರಿ. IT ಹೀಗೆಲ್ಲ ಆದ್ರೆ ಸರ್, IT ಅಂತೂ ಬೆಳೀತು ಬಿಡಿ, ಜನ ಅಲ್ಲಿಂದ ಬಂದ್ರು, ಓಕೆ, ಅದ್ರ ಜೊತೆಗೆ ಬೇರೆ ಕ್ಷೇತ್ರಗಳಿಗೂ ಕೂಡ ಲಿಂಕ್ ಆಗುತ್ತಲ್ಲ ಸರ್, ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಒಂದು ಸ್ವಲ್ಪ ಹೇಳಿ. ಹೌದು, ಈಗ ಲಿಂಕ್ ಹೇಳಿದ್ರೆ ನೋಡಿ, ಒಂದು IT ಯಲ್ಲಿ ಒಂದು ಜನರಲ್ ರೂಲ್ ಆಫ್ ಇದಿದೆ, ಏನಂದ್ರೆ ಒಂದು IT ಎಂಪ್ಲಾಯಿ ಇಲ್ಲಿ ಸಪೋರ್ಟ್ ಒಂದು 5 ಬೇರೆ ಆಲ್ಟರ್ನೇಟ್ ಎಂಪ್ಲಾಯೀಸ್, ಆಕ್ಸಿಲರಿ ಎಂಪ್ಲಾಯ್ಮೆಂಟ್ ಹೇಳ್ತಾರೆ. ಅದು ಆಕ್ಸಿಲರಿ ಎಂಪ್ಲಾಯ್ಮೆಂಟ್ ಹೇಳಿದರೆ ಅದು ಈಗ ಮಾಲ್ಸಲ್ಲಿ ಇರಲಿ, ರೆಸ್ಟೋರೆಂಟ್ಸಲ್ಲಿ ಇರಲಿ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸಲ್ಲಿ ಇರಲಿ, ಕನ್ಸ್ಟ್ರಕ್ಷನಲ್ಲಿ ಇರಲಿ, ಆಫೀಸ್ ಸ್ಪೇಸಲ್ಲಿ, ಈಗ ಬೇರೆ 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 ಉದ್ಯೋಗಾವಕಾಶ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಓಕೆ, ಸೊ ಅದು ಬಂದಾಗ ಬಿಕಾಸ್ ಆಫ್ ದ ಸ್ಪೆಂಡಿಂಗ್ ಪವರ್ ಆಫ್ ದ IT ಪೀಪಲ್, ಅದು ತುಂಬ ಇಡೀ ಊರಿಗೆ ಅದು ಒಂಥರ ಒಂದು ಬೂಸ್ಟ್ ತುಂಬಾ ದೊಡ್ಡ ಬೂಸ್ಟ್ ಬರುತ್ತೆ. ಅದು ಲಿಂಕೇಜ್ ಹೇಳಿದ್ರೆ ಅದು ಈಗ ಬೇರೆ ಇಂಡಸ್ಟ್ರಿಯಲ್ಲಿ ಅಷ್ಟು ಲಿಂಕೇಜ್ ಇಲ್ಲ, ಬಟ್ IT ಇಂಡಸ್ಟ್ರಿಯಲ್ಲಿ ಯಾಕಂದರೆ ನಮಗೆ ನೋಡಿ, ಈಗ ನಮ್ಮ IT ಕಂಪನಿಯಲ್ಲಿ ಒಂದು ರೆವೆನ್ಯೂದು 60% ಸ್ಯಾಲರಿಯಾಗಿ ಹೋಗ್ತದೆ. ಫಾರ್ ಎಕ್ಸಾಂಪಲ್ MRPL ಅಲ್ಲಿ ಅವರದು ರೆವೆನ್ಯೂ 1 ಲಕ್ಷ ಕೋಟಿ ಇದ್ರು, ಅದರಲ್ಲಿ 60,000 ಕೋಟಿ ಅವರು ಕ್ರೂಡ್ ಆಯಿಲಿಗೆ ಹೋಗ್ತದೆ, ಅದು ಅವರಿಗೆ ರಾ ಮೆಟೀರಿಯಲ್. IT ಕಂಪನಿ 1 ಲಕ್ಷ ಕೋಟಿ ಇದಾದ್ರೆ ಅದರಲ್ಲಿ 60,000 ಕೋಟಿ ಸಂಬಳ ಸ್ಯಾಲರಿ ಆಗಿ ಅದು ಇಲ್ಲಿಗೆ ಬರ್ತದೆ. ಆ ಸ್ಯಾಲರಿ ಲೋಕಲ್ ಏರಿಯಾಗೆ ಸ್ಪ್ರೆಡ್ ಆಗ್ತದೆ. ಅರ್ಥ ಆಯ್ತು? ಈಗ ಒಂದು ಉದಾಹರಣೆ ಕೊಡ್ತೇನೆ. ಈಗ ನಮ್ದು MRPL, ಓಕೆ, ಅವ್ರದ್ದು ಸ್ಯಾಲರಿ ಬಿಲ್ ಮತ್ತೆ ನಮ್ಮದು IT ಇಂಡಸ್ಟ್ರಿ ಸ್ಯಾಲರಿ ಬಿಲ್. MRPL ಮ್ಯಾಂಗ್ಳೂರ್ ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್, ಅಲ್ಲಿದು ಒಂದು ಸ್ಯಾಲರಿ ಬಿಲ್ ಇಯರ್ಲಿ ಸಾಧಾರಣ 700 ಕೋಟಿ. ನಾನು ಅವರ ಪಬ್ಲಿಕ್ ವೆಬ್ಸೈಟ್, ಅವ್ರ ಪಬ್ಲಿಕ್ ಕಂಪನಿ ಎಲ್ಲ ವೆಬ್ಸೈಟಲ್ಲಿ ಸಿಗತ್ತೆ, 700 crores. ಅದೇ ಈಗ ನಮ್ಮದು IT ಇಂಡಸ್ಟ್ರಿಯಲ್ಲಿ ಈಗ 26-27,000 ಪೀಪಲ್, ಅವ್ರದ್ದು ರೆವೆನ್ಯೂ 4,500 ಕೋಟಿ. ಅದರಲ್ಲಿ ಸ್ಯಾಲರಿ ಬಿಲ್ 3,000 ಕೋಟಿ. ನೀವು ನೋಡಿ, ಅಷ್ಟು ದೊಡ್ಡದು ಕಂಪನಿ ಇದ್ದು ಸ್ಯಾಲರಿ ಬಿಲ್ ಚಿಕ್ಕದು. ಯಾಕಂದ್ರೆ ನಿಮ್ಗೆ ಅದು ರನ್ ಮಾಡ್ಲಿಕ್ಕೆ ಅಷ್ಟು ಜನ ಬೇಕೇಳಿಲ್ಲ. ಬೇರೆ ನಮ್ಮದು IT ಯಲ್ಲಿ ಮೈನ್ ರಾ ಮೆಟೀರಿಯಲ್, ಮೈನ್ ಇನ್ಪುಟ್ ರಾ ಮೆಟೀರಿಯಲ್, ಮೈನ್ ಇನ್ಪುಟ್ ಪೀಪಲ್, ಜನರದು ಇದು ಮೈಂಡ್, ಇದು ಇನ್ಪುಟ್. ಸೊ ಅದು ಅದಕ್ಕೆ ಇಂಪ್ಯಾಕ್ಟ್ ಜಾಸ್ತಿ. ಓಕೆ ಸರ್, ಐ ಥಿಂಕ್ ಏನ್ ಪ್ರಶ್ನೆ ಕೇಳಬೇಕಿತ್ತೋ ಮೋಸ್ಟ್ಲಿ ಎಲ್ಲ ಮುಗೀತು ನನ್ನ ಕಡೆಯಿಂದ. ಇನ್ನು ನೀವೇನಾದ್ರೂ ಸೇರ್ಸೋದಕ್ಕಿದೆ ಪ್ಲೀಸ್. ಹೌದು, ನಾವು ಸೇರಿಸೋದೇನು ಹೇಳಿದೆ, ಈಗ ನೋಡಿ, ನಮ್ಮದೊಂದು ಎಪೀಲ್ ಇದೆ. ಏನಂದರೆ, ಈಗ ನಮ್ಮ ಊರು ಬಿಟ್ಟವರು ಸುಮಾರು ಜನ ಇದ್ದಾರೆ, ಬೇರೆ ಬೇರೆ ಜಾಗಕ್ಕೆ ಹೋಗಿ ಎಲ್ಲ ಏನಂದರೆ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಅವರು. ಸೊ ದೊಡ್ಡ ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಅವರೀಗ ನಮ್ಮ ಊರ ಕಡೆ ಒಂದು ಬಂದು ಒಂದು ಚಿಕ್ಕ ಒಂದು IT ಸಂಸ್ಥೆ ಸ್ಟಾರ್ಟ್ ಮಾಡ್ಬೋದು, ಸ್ಮಾಲ್ ಬ್ರಾಂಚ್ ಆಫ್ ದೇರ್ ಹೆಡ್ ಆಫೀಸ್. ಓಕೆ, ಸೊ ಅವರು ಒಬ್ರು ಬಂದ್ರು ಸಾಕು, ಒಬ್ರು ಗಟ್ಟಿ ಮನಸ್ಸು ಮಾಡಿ ಊರಿಗೆ ಬಂದ್ರೆ ಅವರೊಂದು 25 ಜನರಿಗೆ ಕೆಲಸ ಕೊಡುವಷ್ಟು ಅವರಿಗೆ ಇದಿರುತ್ತೆ, ತಾಕತ್ತಿರುತ್ತೆ. ಅದು 25 ಜನರು ಸಾಧಾರಣ 1 ವರ್ಷದಲ್ಲಿ 75 ಜನರು ಆಗ್ತಾರೆ. 75 ಜನರು 2 ವರ್ಷದಲ್ಲಿ, ಇನ್ನೊಂದು ವರ್ಷದಲ್ಲಿ 150 ಆಗ್ತಾರೆ. ಇಲ್ಲ, ನಿಮ್ಮ ಎದುರೇ ಒಂದು ಕಂಪನಿದು ಒಂದು ಉದಾಹರಣೆ ಕೊಟ್ರಲ್ಲ ಸರ್. ಹೌದು, 20ರಿಂದ ಅಲ್ಲಿ ಹೋಗಿದ್ದು. ಕರೆಕ್ಟ್. ಇನ್ನೊಂದು ಬೋಸ್ ಕಂಪನಿ ಅಂತ ಬಂದಿತ್ತು ಮಂಗಳೂರಿಗೆ. ಒಬ್ರು ಬಂದ್ರು, ಅವ್ರು ಸಿಂಗಾಪುರದಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಿದ್ರು, ನಮಿತ್ ಪದ್ಮರಾಜ್ ಹೇಳಿ. ಅವರು ನಾವು ಊರಿಗೆ ಹೋಗ್ತೇನೆ ಹೇಳಿ ಊರಿಗೆ ಬಂದು ಮಂಗಳೂರಲ್ಲಿ ಒಂದು ಕಡೆ ಕಂಪನಿ ಸ್ಟಾರ್ಟ್ ಮಾಡಿದ್ರು. 1 ವರ್ಷದಲ್ಲಿ ಒಬ್ರು 25 ಜನರಾಯಿತು. ಇತ್ತೀಚೆಗೆ ಅವರ CEO ಬಂದಿದ್ರು ಅಮೆರಿಕದಿಂದ. ಅವ್ರಿಗೆ ನೋಡಿ ಭಾರಿ ಖುಷಿ ಆಯಿತು, ಇಲ್ಲಿ ಇಷ್ಟು ಎಲ್ಲ ವರ್ಕ್ ಆಗ್ತಾ ಇದೆ, ಪ್ರೊಡಕ್ಟಿವ್ ಇದೆ ಅಂತ. ಅವರು ಅದನ್ನು ನೆಕ್ಸ್ಟ್ ಇಯರ್ ನೀವು 75 ಜನರಿಗೆ
ಚೇಂಜ್ ಮಾಡಬೇಕು ಹೇಳಿ ಅದನ್ನು ಒಬ್ಬರು ಜನ ಆ್ಯಂಡ್ ಇದು ಒಂದು ಎಕ್ಸಾಂಪಲ್ ಅಲ್ಲ, ಸುಮಾರು ಉದಾಹರಣೆ ಇದೆ. ಯಾವಾಗ ಏನಂದರೆ ಒಬ್ಬರು ಹಿಂದೆ ಬರ್ತಾರೆ ಮತ್ತು ಅವರು ಜಾಸ್ತಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಸೊ ಹೊರ ಊರಿನಲ್ಲಿ ಇರುವವರು, ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವವರು, ನಿಮಗೆ ಒಂದು ಆಪರ್ಚುನಿಟಿ ಇದೆ, ನಿಮ್ಮ ಊರಿಗೆ ರಿಟರ್ನ್ ಮಾಡಿ ನಿಮ್ಮದೇ ಕಂಪನಿದು ಒಂದು ಚಿಕ್ಕ ಬ್ರ್ಯಾಂಚ್ ಆಫೀಸ್ ಇಲ್ಲಿ ಓಪನ್ ಮಾಡಿ ನಿಮಗೆ ಬೇಕಿದ್ದ ಸಪೋರ್ಟ್ ಎಲ್ಲ ನಮ್ಮದು ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಅಂತ ಒಂದು NGO ಇದೆ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಇದರ ಉದ್ದೇಶನೇ ಇದೆ, ಯಾರೆಲ್ಲ ಇಲ್ಲಿಗೆ ಬರ್ತಾರೆ ಅವರಿಗೆ ಸಪೋರ್ಟ್ ಮಾಡೋದು. ಅವರಿಗೆ ಕಂಪನಿ ಸೆಟಪ್ ಇರಲಿ, ಟ್ಯಾಲೆಂಟ್ ರಿಕ್ರೂಟ್ಮೆಂಟ್ ಇರಲಿ, ಆಫೀಸ್ ಸ್ಪೇಸ್ ಇರಲಿ, ಅವರದ್ದು ಓನ್ ಅವರಿಗೆ ಅವರ ಮಕ್ಕಳ ಸ್ಕೂಲಿಂಗ್ ಇರಲಿ, ಎಲ್ಲದಕ್ಕೆ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ. ಸೊ ಇದರದ್ದೊಂದು ಉದ್ದೇಶ ಏನು ಹೇಳಿದರೆ ನಮಗೆ ಜಾಸ್ತಿ ಕಂಪನಿ ಬರಬೇಕು. ಆ್ಯಂಡ್ ನಮ್ಮದು ಇಂಟೆಂಟ್ ಹೇಳಿದ್ರೆ ನೆಕ್ಸ್ಟ್ ಒಂದೂವರೆ ವರ್ಷದಲ್ಲಿ ಒಂದು 100 ಕಂಪನಿ ಬರಬೇಕಿಂಥದ್ದು. 100 ಜನರು ಇಲ್ಲಿ ಬಂದು ಮನಸ್ಸು ಮಾಡಿ ಬಂದರೆ ಇಲ್ಲಿ ಅವರಿಗೆ ಬೇಕಿದ್ದ ಟ್ಯಾಲೆಂಟ್, ಬೇಕಿದ್ದ ಸಪೋರ್ಟ್ ಎಲ್ಲ ನಾವು ಕೊಡ್ತೇವೆ. ಅವರು ಖಾಲಿ ಮನಸ್ಸು ಮಾಡಿ ಬಂದರೆ ಆಯಿತು. SiliconBeachProgram.com ಅಂತ ವೆಬ್ಸೈಟ್ ಇದೆ, ಇಲ್ಲಿ ಬನ್ನಿ, ನಿಮಗೆ ಬೇಕಿದ್ದ ಸಪೋರ್ಟ್ ಎಲ್ಲ ನಾವು ಕೊಡ್ತೇವೆ ಮತ್ತು ನಿಮ್ಮ ಸಕ್ಸಸ್ಸನ್ನು ನಾವು ಎನ್ಶೂರ್ ಮಾಡ್ತೇವೆ. ಸೊ ನೀವು ಅದನ್ನು ನಿಮ್ಮ ಬಿಸ್ನೆಸ್ ವೈಸ್, ನಿಮ್ಮ ಟೆಕ್ನಾಲಜಿ ವೈಸ್ ನೀವು ನೋಡ್ಕೊಳ್ಬೇಕು, ಬಟ್ ಬೇರೆ ಎಲ್ಲ ಪ್ರಾಬ್ಲಮ್ ನಾವು ನಿಮಗೆ ಸಾಲ್ವ್ ಮಾಡಿ ಕೊಡ್ತೇವೆ. ಯಾಕಂದರೆ ನಾವು ಇಲ್ಲಿ ನಾನು 3-4 ಕಂಪನಿಯಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಸಾಧಾರಣ ಗೊತ್ತಿದೆ, ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಸೆಕ್ರೆಟರಿಯೇಟಲ್ಲಿ ಟೀಮ್ಸ್ ಇದೆ. ಸೊ ನಾವು ಅದನ್ನು ಹೆಲ್ಪ್ ಮಾಡ್ತೇವೆ, ಖಾಲಿ ಅವರೊಂದು ದೊಡ್ಡ ಮನಸ್ಸು ಮಾಡಿ ಹಿಂದೆ ಬರಬೇಕು. ವಾಟ್ ಅ ಫ್ಯಾಂಟಾಸ್ಟಿಕ್ ಥಿಂಗ್ ಸರ್. ತುಂಬ ಸಂತೋಷ ಇದೆ. ಯಾಕೆಂತಂದ್ರೆ ನೀವು ಈ ಮಾತಿನ ಉದ್ದಕ್ಕೂ ನೀವು ಊರಿನ ಬಗ್ಗೆ ಪ್ರೀತಿಯನ್ನು ತೋರಿಸಿದ್ರಿ ಸರ್. ದೊಡ್ಡ ವ್ಯಕ್ತಿಗಳಾಗ್ತೇವೆ, IT ಯಲ್ಲಿ ದೊಡ್ಡ ಸಾಧನೆ ಮಾಡ್ತೇವೆ, ಕೋಟಿ ದುಡ್ತೇವೆ, ಅದೆಲ್ಲ ಬೇರೆ. ಅದಕ್ಕಿಂತ ಹೆಚ್ಚಾಗಿ ನೀವು ಊರಿಗೆ ಬನ್ನಿ, ಊರಲ್ಲಿ ಏನಾದ್ರು ಮಾಡಿ, ಊರಲ್ಲೇ ಇರಿ ಅಂತ ಹೇಳುವಂತ ಆ ನಿಮ್ಮ ಮನ್ಸಿದೆಯಲ್ಲ, ಅದು ಬಹಳ ಇಷ್ಟ ಆಯ್ತು ನಿಮ್ಮ ಮಾತಿನುದ್ದಕ್ಕೂ. ಮತ್ತೆ ನಿಮ್ಮಂತವ್ರು ನಿಜಕ್ಕೂ ಒಂದು ಇನ್ಸ್ಪಿರೇಷನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೇ ತರ ಮಂಗಳೂರು IT ಹಬ್ ಆಗಿ ಬೆಳೀಲಿ. ಮತ್ತೆ ನೀವು ಹೇಳ್ದಂಗೆ ನೀವು ಆಪ್ಟಿಮಿಸ್ಟಿಕ್, ಆದಷ್ಟು ಶೀಘ್ರದಲ್ಲಿ ಇದೆಲ್ಲವೂ ಸಾಧ್ಯ ಆಗುತ್ತೆ ಅಂತ ನಾವು ಅಂದ್ಕೊಳ್ತೇವೆ. 2000 ಇಸ್ವಿನಲ್ಲಿ ದರ್ ವಾಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಅಂತ ಹೇಳ್ಬೋದು. ಇಷ್ಟೊಂದು ಕಾರ್ಗಳಿರ್ಲಿಲ್ಲ, ರಸ್ತೆಗಳಿರ್ಲಿಲ್ಲ, ಟೆಕ್ನಾಲಜಿ ಇರ್ಲಿಲ್ಲ. ಆ ಕಾಲದಲ್ಲಿ ರೋಬೋಸಾಫ್ಟ್ ಟೆಕ್ನಾಲಜಿಯನ್ನ ಆರಂಭಿಸಿ ಅಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿರೋದಂತೂ ಅಸಾಮಾನ್ಯವಾದಂತಹ ಸಾಧನೆ. ಶುಭಾಶಯ ಸರ್. ಥ್ಯಾಂಕ್ ಯು.